ಗೊತ್ತಾದ್ರೆ ಗುರುಗಳೇ, ಮಕ್ಕಳು ಹೇಳಿದಾಗ ನಾವು ಎಲ್ಲಿ ಹೇಳೋಣ ಅಂತ ನಾಶುತ್ತೀರೇನು? ನಾಚಿಕೋಬೇಡ. ಇದು ಆಧ್ಯಾತ್ಮಿಕ ಚಿಂತನ. ಈ ಆಧ್ಯಾತ್ಮಿಕ ಚಿಂತನ ಅಂತಕ್ಕಂಥದ್ದು ಬೇರೆ ಎಲ್ಲೂ ಸಿಗೋದಿಲ್ಲ. ಒಂದೇ ಮಾತು ಹೇಳಿಬಿಡ್ತೀನಿ ಬಂಧುಗಳೇ, ಸಾಲಡಿಗೆ ಗ್ರಾಮ ಹೆಂಗದಂತಂದ್ರ ಇಡೀ ಜಗತ್ತಿನೊಳಗೆ ಕಾಲ ಹಿಡಿದು ಎಳೆಯೋರು ಬಾಳ, ಇಡೀ ಜಗತ್ತಿನೊಳಗೆ ಕಾಲ ಹಿಡಿದು ಎಳೆಯೋರು ಬಾಳ. ಆದ್ರೆ ಸಾಲಡಿಗೆ ಗ್ರಾಮದಲ್ಲಿ ಮುಂದಕ್ಕೆ ಬಂದ್ರೆ ಜೀವನದೊಳಗೆ ಮೇಲೆತ್ತರಕ್ಕೆ ಏನಿರುವಂತ ಊರು ಯಾವ್ದಾದ್ರು ಇದ್ರ ಅದು ಸಾಲಡಿಗೆ ಗ್ರಾಮ ಅಂತಕ್ಕಂಥದ್ದು ಮಾತು ಬಂಧುಗಳೇ. ಇಲ್ಲಿ ಪುಣ್ಯದ ಊರೊಳಗೆ ನೀವೆಲ್ಲ ಉಳಿದಿರೋದ್ರ ಪುಣ್ಯಾತ್ಮರ ಬಂಧುಗಳೇ, ನೀವೆಲ್ಲ ಪುಣ್ಯಾತ್ಮರು. ಇಲ್ಲಿ ಮಲ್ಲಮ್ಮಗ ಅಳಸಿದನ್ನ ಕೊಡ್ತಾರೆ, ಹೊಡಿತಾರೆ, ಬಡಿತಾರೆ. ಏನು ಮಾಡಿದ್ರೆ ಏನಂತಾಳ ಮಲ್ಲಮ್ಮ? ಇದು ನನ್ನ ಅತ್ತೆ, ನನ್ನಲ್ಲಿರುವಂತಹ ಕೆಟ್ಟ ಅವಗುಣಗಳನ್ನ ಕಿತ್ತೆಸದು ಒಳ್ಳೆಯ ಬಂಗಾರದ ಮೂರ್ತಿಯನ್ನಾಗಿ ಮಾಡ್ತಾಳೆ ನನ್ನ ಅತ್ತೆ ಅಂತ ತಿಳಿದಾಳ ಮಲ್ಲಮ್ಮ. ನೋಡ್ರಿ, ಎಷ್ಟು ಬಂಗಾರ ಮೂರ್ತಿಯನ್ನಾಗಿ ಮಾಡ್ತಾಳಂತಾಳ. ನಿಮ್ಮಲ್ಲಿ ಹೊಡೆದ್ರೆ ಬಂಗಾರ ಮೂರ್ತಿ ಅಲ್ಲ, ಈ ತಾಯಿ ಮನೆಯ ಬಂಗಾರದ ಮೂರ್ತಿ ಅಂತಾಳೆ. ಬಿಟ್ಟು ಹೋಗ್ಬಿಡ್ತಾರ. ಮತ್ತೆ ಬಂಗಾರ ಮೂರ್ತಿನೇ ಬಿಟ್ಟವ್ರ ಮೇಲೆ ಯಾರು ಮಾತಾಡೋರು ಇಲ್ಲಂದ್ರೆ ಬಂಗಾರ ಮೂರ್ತಿನೇ. ಬಂಗಾರ ಮೂರ್ತಿ ಜೊತೆ ಮಾತಾಡ್ತೀರಿ ಏನಾರ? ಮಾತಾಡ್ಲಿಕ್ಕೆ ಬರ್ತದೆ? ಬಂಗಾರ ಸೃಷ್ಟಿ ಕೊಡೋದಿಲ್ಲ ಬಂಧುಗಳೇ. ಮನೆಯೊಳಗೆ ನಾವು ಎಷ್ಟು ಜನ ಇದ್ದೇವೆ ಅನ್ನೋದು ಮುಖ್ಯ ಅಲ್ಲ. ಮನೆಯೊಳಗೆ 10 ಜನ ಇರ್ರಿ, 20 ಜನ ಇರ್ರಿ, 50 ಜನ ಇರ್ರಿ, ಎಷ್ಟೆಷ್ಟು ಜನಗಳು ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಅಥವಾ 5 ಜನಗಳಿದ್ರೂ ಸಹಿತವಾಗಿ ಎಲ್ಲರ ಮನಸ್ಸುಗಳು ಒಂದು ಕೂಡಿಕೊಂಡು ಯಾವ ಮನೆಯೊಳಗೆ ನೆಮ್ಮದಿ ಇರ್ತದ ಅದು ನಿಜವಾದ ನೆಮ್ಮದಿಯ ಮನೆಯಾಗಿ ಪರಿವರ್ತನೆಗೊಳ್ತದೆ ಬಂಧುಗಳೇ. ಎಷ್ಟು ಮನೆ ತಗೊಂಡು ಏನ್ ಮಾಡ್ತಾರೆ? ಈ ಮನೆಯೊಳಗೆ ನೆಮ್ಮದಿ ಇಲ್ಲ, ಕಿರಿಕಿರಿ ಅದ. ಅವ್ರ ಸುದ್ದಿ ಇವ್ರಿಗೆ ಹೇಳೋದು, ಇವ್ರ ಸುದ್ದಿ ಅವ್ರಿಗೆ ಹೇಳೋದು, ಇದೇ ಕಿರಿಕಿರಿ. ಆದ್ರೆ ಜೀವನ ಅಲ್ಲ. ಮಲ್ಲಮಾಂಬೆಯ ಮನೆಯೊಳಗೆ ಸಮಸ್ಯೆ ಇದ್ರು ಇದು ಸಮಸ್ಯೆ ಅಲ್ಲ ಅಂತ ತಿಳಿದಾಳ. ಇದು ನನ್ನ ಸಮಸ್ಯೆ ಅಲ್ಲ. ಇಂದಿನ ಜನ್ಮದೊಳಗೆ ಯಾವುದೇ ಜನ್ಮದೊಳಗೆ ಹುಟ್ಟಿ ಬಂದಿರಬೇಕು ನಾನು, ಆ ಜನ್ಮದ ಪ್ರಾರಂಭ ಕರ್ಮ ಅಂತ ತಿಳಿದಾಳೆ ಮಲ್ಲಮಾಂಬೆ. ನೋಡ್ರಿ, ಇದು ವಿಧಿ ಕರ್ಮ ಅಂತ ತಿಳ್ಕೊಂಡಾಳೆ. ಇಲ್ಲಿ ಹಿಂಗ ಕಾಲವನ್ನ ಕಳೆಯುತ್ತ ಮಲ್ಲಮ್ಮ ಹೊಂಟಾಳೆ. ಕಣ್ಣಿಲ್ಲದ ಕುರುಡ ಸಹಿತವಾಗಿ ಎಲ್ಲಿಗೆ ಬಂದ? ಸಿದ್ದಾಪುರಕ್ಕೆ ಬಂದ. ಭಿಕ್ಷೆ ಬೇಡದ. ಮನೆಯವರೆಲ್ಲರೂ ಹೊಡೆದರು. ಆ ತಾಯಿ ಮನೆಯಲ್ಲಿರ್ತಕ್ಕಂಥವರು ಕಣ್ಣಿಲ್ಲ, ಇವನು ಏನಾದರೂ ದಾನವನ್ನ ಮಾಡೋಣ, ಧರ್ಮವನ್ನ ಮಾಡೋಣ, ಏನು ಬೇಡ್ತಾನೆ ಬೇಡಿದ್ದು ಕೊಡೋಣ ಅಂತ ಮನೆಯೊಳಗೆ ಎಲ್ಲರೂ ತಿಳಿದಾರ. ಯಾವಾಗ ತಿಳಿದ್ರು ಕರೆ ಮತ್ತ ನನಗೆ ಯಾವುದೂ ಏನು ಭಿಕ್ಷೆ ಬೇಡ, ಆದ್ರೆ ಮಲ್ಲಮ್ಮ ಬೇಕು ನನಗ. ನಿಮ್ಮ ಮನೆಯೊಳಗ ಮಲ್ಲಮ್ಮ ಇದ್ದಾಳಂತ, ಆ ಮಲ್ಲಮ್ಮ ಮಹಾತಾಯಿಯನ್ನ ಭೇಟಿ ಆಗೋದಕ್ಕೆ ಬಂದೇನೆ, ಆ ಮಲ್ಲಮ್ಮ ತಾಯಿಯನ್ನ ಕರೀರಿ. ನಾವೆಲ್ಲರೂ ಬೇಕಾದ ನೀಡ್ಬೇಕಂದ್ರೆ ಮಲ್ಲಮ್ಮ ಅಂತ ಸೋಗಲಾಡಿ ಮಲ್ಲವ್ವನನ್ನ ಕರೀತಾನ. ಕಣ್ಣಿಲ್ಲದ ಕುರುಡ ಇವನು ಬಹಳ ಸೊಕ್ಕಿನವೈತಾನ. ನಾವು ನೀಡೋದು ಏನು ಸಾಲೋದಿಲ್ಲಂತೆ. ಮಲ್ಲಿನೇ ಬೇಕಂತೆ. ಮಲ್ಲಿ ಅಂತ ಬೇಯುತ್ತ ಮಲ್ಲಿ ಎಲ್ಲಿಕ್ಕೆ ಸಿಗ್ತಾಳ ನನಗಂದ್ರ ಗುಡ್ಡದೊಳಗ ದನ ಕಾಯ್ದಕ್ಕೆ ಹೋಗ್ಯಾಳ. ಗುಡ್ಡದೊಳಗ ಹುಡುಗು ಮಲ್ಲವ್ವ ಸಿಗ್ತಾಳ. ಆ ತಾಯಿಯನ್ನ ಅವಾಚ್ಯ ಶಬ್ದಗಳಿಂದ ಬೇಯ್ದು ಈ ನಿಂದನೆಯನ್ನ ಮಾಡಿ ಕಣ್ಣು ಕಾಣದೇ ಇರ್ತಕ್ಕಂಥ ಮನುಷ್ಯನ ಮುಂದೆ ಯಾವಾಗ ಹೇಳಿದ್ರು ಕಣ್ಣು ಕಾಣದೇ ಇರುವ ಮನುಷ್ಯನಿಗೆ ಕಣ್ಣೀರು ಬರ್ತದೆ. ಮಹಾತಾಯಿ ಜಗದೀಶ್ವರಿ ಜಗಜ್ಜನನಿ ಅಂತ ತಿಳಿದಾನೆ ಕಣ್ಣಿಲ್ಲದ ಅಂಧ ಕುರುಡ. ಯಾವಾಗ ಇನ್ನು ಮನೆಯೊಳಗ ಬೆಯ್ಯುತ್ತಾ ಹೋದ್ರು ಬಹಳ ಸಂಕಟ ಆಯ್ತು. ಮಲ್ಲಮ್ಮ ಎಲ್ಲಿದೆಯವ್ವ ನನ್ನವ್ವ, ನಿನ್ನನ್ನ ಹುಡುಕುತ್ತೆ ಬಂದೆ. ನಿನ್ನ ಮನೆಯೊಳಗಿರ್ತಕ್ಕಂಥವರೆಲ್ಲರೂ ನಿನ್ನನ್ನ ಸೇರುತ್ತಿಲ್ಲ. ನಿನ್ನನ್ನ ಹೊಲದೊಳಗ ದುಡಿಯುವುದಕ್ಕಾಗಿ ಹಚ್ಚಿದ್ದಾರ. ನಾಳಿನಿ ನಗಣ್ಯರೆಲ್ಲರೂ ಮಂಚದ ಮೇಲೆ ಕುತ್ತುಕೊಂಡು ಸುಖದ ಸಂಪತ್ತಿನ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಮಲ್ಲಮ್ಮ ನೀನು ಕೊಟ್ಟ ಭಿಕ್ಷೆ ಇವರೆಲ್ಲ ಅನುಭವಿಸ್ತಾ ಇರ್ತಕ್ಕಂಥದ್ದು. ಮಲ್ಲಮ್ಮ ಇದನ್ನ ಮರಿತಾರ. ಇದು ಶಾಶ್ವತವಾಗಿ ಇರುವುದಿಲ್ಲ, ಕಷ್ಟ ಬರುತ್ತದೆ. ಈ ಕುಟುಂಬದ ಮಂದಿರ ಭಗವಂತ ಎಚ್ಚರಿಸುವುದಕ್ಕಾಗಿ ಕಷ್ಟ ಕೊಟ್ಟೇ ಕೊಡ್ತಾನೆ. ಎಂತ ಕಷ್ಟ ಕೊಡ್ತಾನೆ ಅಂತ ಹೇಳ್ತಾರೆ. ಮಲ್ಲಮಾಂಬೆಯನ್ನು ಕುರಿತು ನೆನಪಾಗ್ತದೆ ಒಂದು, ದೇವರು ಎಷ್ಟೇ ಕಷ್ಟ ಕೊಟ್ಟರು ನಗುತ್ತಿರು. ಆ ಕಷ್ಟವನ್ನ ನೋಡಿ ಶಿವನೇ ಸಂತೋಷವನ್ನ ಕೊಡ್ತಾನೆ ಅನ್ನುವಂತ ಮಾತು ಎಲ್ಲರೂ ಹೇಳ್ತಾರೆ. ಭಗವಂತ ಎಷ್ಟು ಕಷ್ಟ ಕೊಡ್ತಾನಂದ್ರೆ ಇದು ಕಷ್ಟ ಅಲ್ಲ ಅಂತ ತಿಳಿದು ನಮ್ಮ ಕಾಯಕದೊಳಗಿರ್ಬೇಕಂತ. ಅದು ಕಷ್ಟ ಕೊಟ್ಟ ಅಂತ ತಿಳ್ಕೊಂಡು ಕಣ್ಣೀರು ಸುರಿಸ್ತಾ ಹೋದ್ರೆ ಆ ಕಣ್ಣೀರಿಗೆ ಬೆಲೆ ಇಲ್ಲ ಬಂಧುಗಳೇ. ಕಷ್ಟ ಬಂದಾದ ಕಡೆ ಆ ಕಷ್ಟದಿಂದ ನಾವು ಹೆಂಗ ದಾಟಿಕೊಂಡು ಹೋಗ್ಬೇಕಂತಕ್ಕಂಥದ್ದು
ಈ ನಾಮಸ್ಮರಣೆಯ ಬಿಟ್ಟು ಜಗತ್ತಿನೊಳಗೆ ನೀನು ಇಲ್ಲ. ಮಲ್ಲಮಾಂಬೆ ಗುಣ ಎಷ್ಟು ದೊಡ್ಡದ. ಮಲ್ಲಮ್ಮ ಕಣ್ಣು ಕಾಣುವುದಿಲ್ಲ, ಒಂದು ಹುಡುಗನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಾನೆ. ಮಲ್ಲಮ್ಮ ಮಲ್ಲಮ್ಮ ಅಂತ ಗುಡ್ಡವನ್ನ ಹತ್ತುತ್ತ ಕೂಗುತ್ತ ಹೊರಟ. ವಾ ಮಲ್ಲಮ್ಮ ಎಲ್ಲಿದೆಯವಾ ಮಲ್ಲಮ್ಮ ಮಲ್ಲಮ್ಮ, ಕಣ್ಣ ಕಾಣದ ಕುರುಡನಿದ್ದೀರಿ, ಜನ್ಮಾಂತರಿದ್ದೀರಿ, ನನ್ನ ಕಾಪಾಡುವ ಮಲ್ಲಮ್ಮ ಮಲ್ಲಮ್ಮ ಅಂತ ದುರಾದ ಧ್ವನಿಯಿಂದ ಕೂತಾನೆ. ಕಣ್ಣು ಕಾಣದ ಕುರುಡ ದುರಾದ ಧ್ವನಿಯಿಂದ ಮಲ್ಲಮ್ಮನ ಕಿವಿಗೆ ಬೀಳುತ್ತದೆ. ಯಾವಾಗ ಮಲ್ಲಮ್ಮನ ಕಿವಿಗೆ ಬಿತ್ತು, ಯಾರು ನನ್ನ ಇಷ್ಟು ಜೋರಾದ ಧ್ವನಿಯೊಳಗೆ ಕೂಗುತ್ತಿದ್ದಾರೆ, ಯಾರು ಅಂತ ತಿಳಿದುಕೊಂಡು ಯಾವ ಕಡೆ ಜೋರಾಗಿ ಧ್ವನಿ ಬರ್ತಿತ್ತು ಆ ಕಡೆ ಮಲ್ಲಮ್ಮ ಓಡೋಡಿ ಹೋಗ್ತಾಳೆ. ಹೆಂಗ್ ಓಡುತ್ತಾಳೆ, ಹೋದಳು ಮಲ್ಲಮ್ಮ ಮಲ್ಲಮ್ಮ ಅಂತ ಇತ್ತ ಕಡೆ ಕುರುಡು ಹೋಗ್ತಿದ್ದ. ತಾಯಿ ಮಗುವಿನ ಸಂಬಂಧ ಹೆಂಗಿರುತ್ತದಂದ್ರ, ಮನೆಯೊಳಗೆ ತಾಯಿ ಹೊಲಕ್ಕೆ ಹೋಗಿರ್ಬೇಕು, 3-4 ತಿಂಗಳ ಕೂಸು ಅಳತಿತ್ತಂದ್ರ ತಾಯಿಗೆ ಮಾತ್ರ ಗೊತ್ತಾಗ್ತದೆ, ಬಂಧುಗಳೇ, ಮತ್ತಾರಿಗೆ ಗೊತ್ತಾಗೋದಿಲ್ಲ. ಹೆತ್ತ ತಂದೆಗೂ ಸಹಿತ ಗೊತ್ತಾಗೋದಿಲ್ಲ ಮಕ್ಕಳು ಅಳ್ತಾರೆ ಅಂತಕ್ಕಂಥದ್ದು. ಯಾವಾಗ ತಾಯಿ ಆ ಮಗು ಅಳತಿತ್ತಂದ್ರೆ ಮನೆಗೆ ಒಂದು ಜನ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಮನೆಗೆ ಬಂದು ಹಾಲುಣಿಸಿ ಬರ್ತಾಳೆ ಅಂತಂದ್ರೆ ತಾಯಿ ಶಕ್ತಿ ಅಂತಂದಿರಬೇಕು. ಇಲ್ಲಿ ವಿಚಾರ ಮಾಡ್ರಿ ಬಂಧುಗಳೇ, ಇದು ತಾಯಿ ಶಕ್ತಿ ದೊಡ್ಡದು. ಇಲ್ಲಿ ಮಲ್ಲಮಾಂಬೆಯನ್ನ ಜೋರಾದ ಧ್ವನಿಯಿಂದ ಹಿಂಗ್ ಕೂಗ್ತಿದ್ದ. ಹೆತ್ತ ಮಗುವನ್ನ ನೆನೆಸಿಕೊಂಡು ತಾಯಿ ಹೆಂಗೆ ಬರ್ತಾಳೆ ಹಂಗ ಮಲ್ಲಮಾಂಬೆ ಬರ್ತಾಳೆ. ಕಣ್ಣಿಗೆ ಬಿದ್ದ ಜನ್ಮಾಂತ ಕುರುಡ, ಮಲ್ಲಮ್ಮ ನನಗಂತ ಕಾಣೋದಿಲ್ಲ, ಎಲ್ಲಿದ್ದೀಯವ್ವ, ನನ್ನ ಅಂತಲ್ಲೇ ನೀ ಬಾಟ ಕೂಕೋತ ಬಂದ. ಮಲ್ಲಮ್ಮ ಬಂದಳು, ಹಾದಿಯೊಳಗೆ ಬಂದು, ಯಾಕಪ್ಪ ಇಟ್ಟು ಜೋರಾದ ಧ್ವನಿಯೊಳಗೆ ಹೋಗುತ್ತಿದ್ದೆ, ನನ್ನ ಕಣ್ಣ ಬೇರೆ ಕಾಣದಂಗ ಕಣ್ಣ ಕತ್ಯದ, ನನ್ನಿಂದ ಏನಾಗ್ಬೇಕಾಗ್ಯದಪ್ಪ, ಇಟ್ಟು ಜೋರಾದ ಧ್ವನಿಯೊಳಗ ಕೂಕೋತ ಬರ್ಲಕತ್ತಿಯಲ್ಲ ಅಂತ ಇಲ್ಲಿ ಮಲ್ಲಮಾಂಬೆ ಹೇಳಿದಾಗ ಒಂದಿಷ್ಟು ಮನೆಯ ಮಾತುಗಳು ನಡೀತದೆ ಮಲ್ಲಮಾಂಬೆಯ ಜೊತೆಯಲ್ಲಿ. ಯವ್ವ ಮಹಾತ್ಮೆ ಜಗಜ್ಜನನಿ ಇದ್ದಿ, ಆದ್ರ ನಿನ್ನ ಮನೆಯೊಳಗ ನಿನಗೆ ಒಂದಿಷ್ಟು ಬೆಲೆ ಕೊಡುತ್ತಿಲ್ಲವ, ನಿನಗೊಂದಿಷ್ಟು ನಿನ್ನ ಮನೆಯೊಳಗ ಬೆಲೆ ಇಲ್ಲ. ನಿನ್ನ ಮನೆಯೊಳಗ ಅತ್ತಿ ನೆಗಣಿಯರು ಏನು ಮನೆಯೊಳಗೆ ಎಲ್ಲ ಒಂದು ಕುಟುಂಬ ಅದಲ್ಲ, ಎಲ್ಲರೂ ನಿನಗೆ ನಿಂದಿಸಿ ಮಾತಾಡ್ತಾರೆ, ನಿಂದನೆಯ ಮಾತುಗಳನ್ನ ಹೇಳ್ತಾರೆ. ಅದರ ಜೊತೆಗೆ ನಿನ್ನ ಸೊಗಲಾಡಿ ಅಂತ ಹೇಳ್ತಾರೆ, ಸುಭಕ್ಕ ಅಂತ ಹೇಳ್ತಾರೆ, ಕೆಟ್ಟ ಕೆಟ್ಟ ಮಾತುಗಳನ್ನ ಬಳಸಿ ಮಾತಾಡ್ತಾರೆ ತಾಯಿ. ಆದ್ರೆ ನೀನು ಹೊಲದೊಳಗ ದನ ಬೆಳೆಸ್ಕೋತ ಕಾಯಕವನ್ನು ಮಾಡ್ಕೋತ ಹೊಳ್ಕೊಂಡೇ ಇಲ್ಲವ. ಆ ಮನೆಯಾಗಿ ನೀ ದುಡಿತೀಕರೆ ಅಷ್ಟು ಒಂದಿಷ್ಟು ಆ ಮನೆತನದವೂ ನಿನಗ ಬೆಲೆ ಕೊಡೋದಿಲ್ಲ. ಇರ್ಲಪ್ಪ ವಿಚಾರ ಬೇಡ, ಆ ಮನೆಯನ್ನ ಬೆಳೆಯುವುದಕ್ಕೆ ಬಂದೀನಿ, ನನ್ನ ತಪ್ಪು ಒಪ್ಪುಗಳನ್ನ ತಿದ್ದುತ್ತಾರೆ, ಏನೋ ಅನ್ನೋದಿಲ್ಲ, ಅದೆಲ್ಲ ಹೇಳ್ಬಾರ್ದಪ್ಪ. ನಿನ್ನ ಸಮಸ್ಯೆ ಏನು ಯವ್ವ, ನಿನ್ನ ಅನುಗ್ರಹ ನನಗ ಕಣ್ಣು ಕಾಣೋದಿಲ್ಲವ, ಜನ್ಮ ಅಂತ ಸುಳ್ಳನಾಗ ಬಂದೀನಿ, ನನಗೆ 2 ಕಣ್ಣುಗಳನ್ನು ಕೊಡು ತಾಯಿ, ನನಗೆ 2 ಕಣ್ಣುಗಳನ್ನು ಕೊಡು ಅಂತ ಬೇಡುತ್ತಾನೆ. ಯಾವಾಗ ಬೇಡಿದ ಮಲ್ಲಮ್ಮನಂತಾಳೆ, ನಾನು ಡಾಕ್ಟ್ರೇನು, ನಿಮಗೆ ಕಣ್ಣುಗಳನ್ನ ಕೊಡ್ಲಿಕ್ಕೆ ನಾನು ಡಾಕ್ಟರ್ ಅಲ್ಲಪ್ಪ, ನನಗೆ ಕಣ್ಣು ಕೊಡ್ಲಿಕ್ಕೆ ಆಗೋದಿಲ್ಲ, ಕಣ್ಣು ಕೊಡುವಂತ ಶಕ್ತಿಯೂ ನನ್ನಲ್ಲಿಲ್ಲ. ಕೇವಲ ನಾನು ನಿಮ್ಮ ಹಾಗೆ ನರಮಾನಗಳಿದ್ದೇನೆ, ನರಮಾನಗಳು ಇದ್ದೀನಂದ ಬಳಿಕ ಕಣ್ಣು ಹೆಂಗೆ ಕೊಡಲಿ ಮಗ, ಕಣ್ಣು ಹೆಂಗೆ ಕೊಡಲಿ ಅಂತಾಳೆ ಮಲ್ಲಮ್ಮ. ಯವ್ವ ನಿನ್ನ ಮಗ ಇದ್ದೀನಿ, ನಿನ್ನ ಮಗನಿಗೆ 2 ಕಣ್ಣನ್ನ ಕೊಡುವ, ನಾನು ಜಗತ್ತನ್ನ ಒಂದ್ಸಲ ನೋಡ್ತೀನಿ, ನನಗೂ ಸಹಿತವಾಗಿ ಜಗತ್ತಿನೊಳಗೆ ಏನು ನಡೀತದೆ ಅಂತಕ್ಕಂಥದ್ದು ಗೊತ್ತಾಗ್ಬೇಕಲ್ಲ. ಯಪ್ಪ ನನಗೆ ಕಣ್ಣು ಕೊಡಲಿಕ್ಕೆ ಆಗೋದಿಲ್ಲ. ಯಾವಾಗ ಕಣ್ಣನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಮಲ್ಲಮಾಂಬೆ ಹೇಳಿದ್ರು, ತತ್ ಕ್ಷಣದೊಳಗೆ ಧಾರಾಕಾರವಾಗಿ ಕಣ್ಣೀರಿನ ಕಡಲೇ ಸುರಿಸ್ತಾನೆ ಜನ್ಮಾಂತ ಕುರುಡ. ನಾನು ಮನೆಯೊಳಗೆ ಒಂದು ದಿನ ಮಲಗಿಕೊಂಡಿದ್ದೆ, ಮಲಗಿಕೊಂಡಿರುವಂತ ಸಂದರ್ಭದೊಳಗ ಕಣ್ಣು ಕೊಡು ತಂದೆ ಅಂತ ಪ್ರಾರ್ಥನೆಯನ್ನ ಮಾಡಿದೆ. ಆ ಪ್ರಾರ್ಥನೆಗೆ ಒಲಿದಾತ ಶ್ರೀಶೈಲ ಮಲ್ಲಿಕಾರ್ಜುನ. ಆದ್ರೆ ಕಣ್ಣು ಕೊಡುವಂತ ಶ್ರೀಶೈಲ ಮಲ್ಲಿಕಾರ್ಜುನ ನಾನು ಬೇಡದೆ. ಶ್ರೀಶೈಲ ಮಲ್ಲಿಕಾರ್ಜುನ ಹೇಳ್ತಾನೆ, ನನ್ನಿಂದ ಕಣ್ಣು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಶ್ರೀಶೈಲ ಮಲ್ಲಿಕಾರ್ಜುನ ಹೇಳ್ತಾನೆ. ಮನಸ್ಸು ಮಾಡಿದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಬೇಕಾದ್ದು ಕೊಡಬಹುದಿತ್ತು. ಇಲ್ಲಿ ಮಲ್ಲಮಾಂಬೆಯ ಹೆಸರನ್ನ ಜಗತ್ತಿಗೆ ಪಸರಿಸಬೇಕಾಗಿದೆ. ನನ್ನಿಂದ ಕಣ್ಣುಗಳನ್ನ ಕೊಡ್ಲಿಕ್ಕಾಗೋದಿಲ್ಲ. ಸಿದ್ದಾಪುರ ಗ್ರಾಮದೊಳಗೆ ಮಲ್ಲಮಾಂಬೆ ಇದ್ದಾಳ, ಕಣ್ಣು ಕೊಡ್ತಾಳೆ. ಹೋಗು ನೀನು ಮಲ್ಲಮಾಂಬೆಯನ್ನು ಭೇಟಿಯಾಗು,
ಆಕೆಯ ದರ್ಶನ ಆಶೀರ್ವಾದದಿಂದ ನನಗೆ ಕಣ್ಣು ಬರುತ್ತವೆ ಅಂತ ಹೇಳಿದ. ಈಗ ಭಗವಂತ ಹೇಳಿ ಕಳಿಸಾನೆ, ಯವ್ವ ಅದಕ್ಕೆ ಬಂದೀನಿ, ನಿನ್ನ ಮಗನಿಗೆ ಕಣ್ಣು ಕೊಡೆಯವ್ವ. ಭಗವಂತನ ಮಾತು ಸುಳ್ಳಾಗಿದೆ, ಭಗವಂತನ ಮಾತು ಎಂದೂ ಸುಳ್ಳಾಗೋದಿಲ್ಲ. ಅವಾಗಪ್ಪ ಇದು ಭಗವಂತನ ಲಿಖಿತ ಏನು ತಿಳಿಯೋದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಕಣ್ಣಿಲ್ಲದ ಕುರುಡ ಧಾರಾಕಾರವಾಗಿ ಕಣ್ಣು ಕೊಡೆಯವ್ವ ಅಂತ ಅಳ್ಳ ಕಸಿದ. ಆ ತಾಯಿ ಆಕಳ ಸಗಣಿಯನ್ನ ಹಚ್ತಾಳೆ. ಆಕಳ ಸಗಣಿಯನ್ನ ಹಚ್ಚಿ ಬಂದಿರುವಂತ ಕೈಗಳು ಹಾಗೆ ಇದ್ದಾವೆ, ಹಸಿ ಸಗಣಿ ಕೈಗಳು ಹಾಗೆ ಇದ್ದಾವೆ. ಹಸಿ ಸಗಣಿಯ ಕೈಗಳನ್ನ ತೆಗೆದುಕೊಂಡು ಈಗ ಕಣ್ಣೀರನ್ನು ಹೊರಸ್ತಾ ಹೋಗ್ತಾಳೆ ಮಲ್ಲಮಾಂಬೆ. ಯಾವಾಗ ಕಣ್ಣೀರನ್ನು ಹೊರಸ್ತಾ ಹೋದ್ರು ಅದರೊಳಗಿರುವಂತ ಪರಿ ಹೋಗಿ ಕಣ್ಣು ಸ್ವಚ್ಛವಾಗಿ ಕಾಣ್ತವೆ. ಇದು ಮಲ್ಲಮಾಂಬೆಯ ಲೀಲ, ಭಗವಂತ ಕೊಟ್ಟಿರ್ತಕ್ಕಂಥ ಆ ಮಲ್ಲಮಾಂಬೆಗೆ ಶಕ್ತಿ. ಕಾಳಿದಾಸನಿಗೆ ಕಣ್ಣಿಟ್ಟು ಬುಟ್ಟಿಯಲ್ಲಿ ಕಣ್ಣಿನ ರಾಶಿ ತೋರಿಸಿದೆ. ಉಸುಕನು ಬಿತ್ತಿ ಬೆಳೆಯಲು ಬೆಳೆದ ಮಾತಾಯಿ ನೀನಮ್ಮ. ಹೇಮರಡಿ ಮಲ್ಲಮ್ಮ ನೀನು ಜಗದ ತಾಯಮ್ಮ. ಶಿವಶರಣಿ ಮಲ್ಲಮ್ಮ ಹೇಮರಡ್ಡಿ ತಾಯಮ್ಮ. ಶಿವಶರಣಿ ಮಲ್ಲಮ್ಮ ಹೇಮರಡ್ಡಿ ತಾಯಮ್ಮ. ನಂಬಿದ ಭಕ್ತರಿಗೆ ಕಾಯುವೆ ತಾಯಮ್ಮ. ಅಮ್ಮ ನಂಬಿದ ಭಕ್ತರಿಗೆ ಕಾಯುವೆ ತಾಯಮ್ಮ. ಶಿವಪುರದಲ್ಲಿ ಜನಿಸಿ ಶಿವಪುರ ಕೈಲಾಸವಾಗಿಸಿದೆ. ಶಿವಪುರದಲ್ಲಿ ಜನಿಸಿ ಶಿವಪುರ ಕೈಲಾಸವಾಗಿಸಿದೆ. ಸೋಮರೆಡ್ಡಿಯ ಸೋಮಲಾಂಬಿಯರ ಪ್ರೀತಿಯ ಮಗಳಮ್ಮ. ಸೋಮರೆಡ್ಡಿಯ ಸೋಮಲಾಂಬಿಯರ ಪ್ರೀತಿಯ ಮಗಳಮ್ಮ. ಜಗದ ತಾಯಮ್ಮ ಜಗದ ತಾಯಮ್ಮ. ಶಿವಶರಣಿ ಮಲ್ಲಮ್ಮ ಹೇಮರೆಡ್ಡಿ ತಾಯಮ್ಮ. ಗಂಡ ಭರಮರದಿ ಸೇವೆಯ ನಿತ್ಯದಿ ಮಾಡಿದ ತಾಯಮ್ಮ. ಗಂಡ ಭರಮರದಿ ಸೇವೆಯ ನಿತ್ಯದಿ ಮಾಡಿದ ತಾಯಮ್ಮ. ಅತ್ತೆ ನಾದಿಯರು ಕೊಡುವ ಕಷ್ಟಗಳ ಸಹಿಸಿ ನಡೆದಮ್ಮ. ಅತ್ತೆ ನಾದಿಯರು ಕೊಡುವ ಕಷ್ಟಗಳ ಸಹಿಸಿ ನಡೆದಮ್ಮ. ದನಗಳ ಕಾಯುತ್ತ ಅಡವೆಯಲ್ಲಿ ಉಳಿದೆ ನನ್ನಮ್ಮ. ದನಗಳ ಕಾಯುತ್ತ ಅಡವೆಯಲ್ಲಿ ಉಳಿದೆ ತಾಯಮ್ಮ. ಶಿವಶರಣಿ ಮಲ್ಲಮ್ಮ ಹೇಮರಡ್ಡಿ ತಾಯಮ್ಮ. ಮನೆಗೆ ಬಂದ ಜಂಗಮರಿಗೆ ದಾನ ಧರ್ಮವ ಮಾಡಿದ ತಾಯಿ.
ಎಂದು ಭೋಜನವ ಕೆಡಿಸಿತೆ ಗೋಗಳ ಕಾಯಲೆಂದು ನೋಡುತ್ತಿರ ಮಲ್ಲಿಕಾರ್ಜುನನ ಬಂದು ನಿಂದವ ಜಂಗಮನ ವೇಷದಿಂದ ಮಲ್ಲಮ್ಮ ಗೈದ ನರಿಯುತ್ತೆ ಮಲ್ಲಮ್ಮ ನಿದ ನೆರೆಯುತ್ತೆ ಕಂದು ಗೊರಲನ ರೂಪಕ್ಕೆ ಹರುಷರಿ ಸಂದ ಮುದರಿ ಮಲ್ಲಮ್ಮನಂ ನುಡಿದನಂತ ಬಂದೆನೋ ಮಗಳ ನಾನೊಂದು ಕಾರ್ಯಕ್ಕಾಗಿ ಹೋಗಿದನೋ ತಾಯೇ ತಾಯೇ ಜಯ ಮಂಗಳಂ ಜಯ ನಮ ಪಾರ್ವತಿ ಶಿವ ಹರ ಮಹಾದೇವ. ಮಲ್ಲಮ್ಮ ಮನೆತನವನ್ನ ಉಳಿಸುವುದಕ್ಕಾಗಿ ಎಷ್ಟು ಚಂದವಂತಾಳ. ನಮ್ಮ ಲೌಕಿಕರು ಸ್ವಲ್ಪ ವಿಚಾರ ಮಾಡೋಣ. ನಾವು ಯಾಕೆ ವಿಚಾರ ಮಾಡ್ಬೇಕಾಗ್ತದಂದ್ರೆ ಮಲ್ಲಮ್ಮಗ ಜನವನ ನಿರ್ಮಲಗ್ರಮ ಯವ್ವ ನೀವು ನೆನಪು ಮಾಡೋದಕ್ಕೆ ನೆನಪು ಮಾಡ್ತೀನಿ ನಾನು. ಮಲ್ಲಮ್ಮನ ಹುಟ್ಟಿದ ಜನ್ಮನಾಮದ ಹೆಸರೇನು? ಆ ಸಾಂಗ್ ಕಟ್ಟೆ ಹೇಳ್ರಿ ಜ್ವರ ಚಪ್ಪಾಳಿ ಹಾಕ್ರಿ ನಮ್ಮವರಿಗೆ. ನರಸಮ್ಮ ಅಂದ ಬಳಿಕ ದೇವಾಂಶ ಸಂಭೂತಳಿದ್ದಾಳೆ. ಹುಟ್ಟಿದ ಹೆಸರು ದೇವಾಂಶ ಸಂಭೂತಳಿದ್ದ ಅಂದ ಬಳಿಕ ಮುಂದೂ ಸಹಿತವಾಗಿ ಹಂಗೆ ಇರಬೇಕಲ್ಲ. ಹೆತ್ತ ತಂದೆ ತಾಯಿಯರ ಸಂಸ್ಕಾರ ಬಲದಿಂದ ಹಂಗೆ ಹುಡುಕುತ್ತಾಳೆ. ಅದ್ರ ಲೌಕಿಕರು ಹೆಂಗಿದೀವಿ ಅಂದ್ರೆ ಯವ್ವ ನಮ್ಮವ್ವ ಕಾಲು ಹೋಯ್ತೆ, ನನಗೆ ಮಣ್ಕಲ್ಲು ಹೋಯ್ತೆ ಬಂಗಾರ, ಕಲ್ಲು ಹೋಯ್ತೆ ಬಂಗಾರ ಯಾರು ಹೋಗುತ್ತೆ, ಕಾಲಿನ ಐತೆ ಕಾಲಿನ ಹೋಯ್ತು. ಜಡ್ಡು ಹೋಗ್ತಾ ತಿಂತೇಳಿ. ನಾವು ಲೌಕಿಕರು ಹೆಂಗಿದ್ದೀವಿ ಅಂತಂದ್ರೆ ನಾವು ಮಾವು ತೀರೋಗಿದೆ. ಲೌಕಿಕರು ನಾವು ಹೆಂಗಿದೀವಿ ಅನ್ನೋದು ಸ್ವಲ್ಪ ವಿಶ್ಲೇಷಣೆ ಹೇಳ್ತೀನಿ. ಮಾವು ತೀರೋಗಿದ್ದು ಮತ್ತೆ ಎಲ್ಲರೂ ಮತ್ತೆ ಮನೆಯೊಳಗೆ ಸ್ವಸ್ಥರು ಭಾಳ ಜನ ಇದ್ರು. ಅವ್ರಿಗೆ ಇಬ್ಬರು ಬೋಲ್ಬೇಕಿದ್ರು ಅದ್ರೊಳಗೆ. ಹಾಗಿರ್ಲಿಲ್ಲ, ಇಬ್ಬರು ಸ್ವಸ್ಥರವರು ಅಕ್ಕ ತಂಗಿ ಗುನು ಜಗಳ ಮಾಡುತ್ತಿದ್ರು. ಅಟ್ಟ ಪ್ರೇಮ ಇತ್ತು, ಜಗಳದೊಳಗೆ ಒಂದು ಮಜಾ ಇತ್ತು ಅಲ್ಲಿ. ಮಾವ ಇತ್ತ ತನಕ ಇದ್ದಿ ಇವಾಗಲೇ ಹೋಗಿಬಿಟ್ಟೆಲ್ಲ ಮಾವ ಅಂತ ಯಾರು ಹೇಳ್ತಿದ್ರಿ? ಅಕ್ಕಳತ್ತಿದ್ರು. ಮಾವ ಒಂದಿಷ್ಟು ನೀತಿ ಬೋಧನೆ ಬೇಕಾಗಿತ್ತು ಮಾವ, ಜಲ್ದಿ ಹೋಗ್ಬಿಟ್ಟೆ ಮಾವ ಅಂತ ತಂಗಿ ಹೇಳ್ತಿದ್ರು. ಇದು ಯಾರಿಗೆ ಹಸವಾಯ್ತು? ಅಕ್ಕದ ಹಸವಾಯ್ತು. ಈಗೇನ್ ಮಾಡ್ತಾಳೆ? ಅಕ್ಕ ಒಳಗೆ ಹೋದಳು, ಯಾರು ನೋಡ್ಲಾರ್ದಂಗ ಗಪ್ ಚಿಪ್ ಅವಲಕ್ಕಿ ಒಗ್ಗರಣೆ ಮಾಡಿದ್ರು. ಸ್ವಲ್ಪ ಹಾರ್ಬೇಕಲ್ಲ, ಚಲೋ ಮುಚ್ಚಿಟ್ಟು ಬಂದಳು. ಮತ್ತ ಮಾವ ತಂಗಿ ಗಮ್ಮತ್ತು ವಾಸನೆ ಬೆಳಿತೀವಿ. ತಂಗಿ ಏನ್ ಮಾಡಿದ್ರಿ? ಒಳಗೆ ಹೋಗಲು ಯಾರಿಗೆ ಗೊತ್ತಿಲ್ಲ. ಸ್ವಲ್ಪ ಮಾಡಿದ್ರು. ತಂಗಿ ಸೇರ್ತ ಬರೀ ತಗೊಳ್ಳ ಪ್ರಸಾದ ತಗೊಂಡು ಬಂದು, ಮಾವ ಎಷ್ಟು ಚಲೋ ಇತ್ತು ನಿನ್ನ ನೀತಿ ಬುದ್ಧಿ ತಿಳುವಳಿಕೆ ಹೇಳ್ತಿದ್ದಿ ಮಾವ, ಅದನ್ನ ಊಟ ಮಾಡ್ಕೊಂಡು ಬಹಳ ಸವಿಸಿವಾಗಿ ನಿನ್ನ ಮಾತುಗಳನ್ನು ನಂಬುತ್ತಿದ್ದೆ ಅಂತ ಅಳ್ಳಕತ್ತಿದ್ರು. ಯಾಕೋ ಈ ಕೆಮ್ಮತ್ತಂಗಾಯ್ತು. ಅಕ್ಕ ಒಳಗೆ ಹೋದ್ರಿ, ಡಬರಿ ತೆಗೆದು ನೋಡುತ್ತಾಳ. ಡಬರಿ ಒಳಗೆ ಏನಿಲ್ಲ. ಬಂದು ಯಾರೋ ಮಾಡಿದ್ ಯಾರೋ ತಿಂದು ಹೊಣತಾರೋ, ಯಾರೋ ಮಾಡಿದ್ ಹುಳ್ಳಕತ್ತೀವಿ. ಮಲ್ಲಮಾಂಬೆ ಯಾರೋ ಮಾಡಿದ್ ಹುಳ್ಳಕ್ಕೆ ಬಂದಿಲ್ಲ. ತಾನು ನಿಜ ಸೇವೆಯನ್ನ ಮಾಡಿ ಭಕ್ತಿಯನ್ನ ಪಡ್ಕೊಂಡು ಮನೆತನಕ ರಥಿಯರ ಕುಲಕ್ಕೆ ಸಂಪತ್ತನ್ನ ನೀಡಿ ಹೋದಳು. ಬರಲಿ ಮಲ್ಲಮಾಂಬೆ ಕಾಕ, ಈ ಸಂಪತ್ತು ಹುಡ್ಕೊಂಡು ರಂಗೊಳ್ಕೊಳ್ಳಂಗೆ ಸೇವೆ ಮಾಡ್ಬೇಕಂತ ಊಟಕ್ಕೆ ಹೊಡೆದಾಡ್ತೀವಿ ನಾವು. ಸ್ವಲ್ಪ ಆರಿದ ಊಟ ಇತ್ತಂದ್ರೆ ಆರಿದ ಇಟ್ಟಳು ಇದೆಲ್ಲಿ ಹೋಗ್ಬೇಕು. ಮತ್ತೆ ಈ ಬಿಸಿ ರೊಟ್ಟಿ ಮಾಡ್ಕೋಬೇಕು. ಆರಿದ ಹತ್ತಿಟ್ಟು ಹಾಕರೆ ನಿನ್ನ ಶಕ್ತಿ ಅದ ಕೈಯೊಳಗೆ. ಹತ್ತಿ ಮಾಡಕ್ ಆಗಂಗಿಲ್ಲ, ಮಾಡ್ಕೊಂಡು ನೋಡ್ಬೇಕು. ಹತ್ತಿ ಯಾಕೆ ನಂದೇನು ಮಾಡತ್ತಿ? ಹತ್ತಿ ಅಂದ್ರೆ ಹೊತ್ತು ರೀತಿರತ್ತಾರ ಒಂದು ಪ್ರಸಂಗಗಳು. ಈ ಊರಾಗ ಯಾರಿಗಿದ್ರೆ ಅತ್ತ ಕಡೆ ದೂರಿಗೆ ಸುದ್ದಿ ಅಲ್ಲ. ಹತ್ತಿ ಅಂದ್ರೆ ಪಾಪ ನನಗದ್ರಿ ವಯಸ್ಸಾಗ್ಯದ. ಒಂದ್ ಜನ ಮಾಡ್ಕೊಡಿ ನೋಡೋಣ, ಕೈ ಕಾಲಿಗೆ ತೊಂದರೆ ಆಗ್ತದೆ ನಿಮ್ಗೆ. ಅತ್ತಿಗೆ ಈಗ ವಯಸ್ಸಾಗ್ಯದ, ಮುಂದೆ ನಿಮ್ಗೂ ಈ ವಯಸ್ಸು ಬರ್ಬೋದಲ್ಲ, ಮುಂದೆ ನಿಮ್ಗೂ ವಯಸ್ಸಾಗ್ಬೋದಲ್ಲ.
ಏನಂತಾಳ ಕರೆ ಮನೆತನವನ್ನು ಉಳಿಸಕ್ಕಂತಾಳು. ಅಪ್ಪ ಅತ್ತಿ ವಟ 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 ವಟ. ಇಲ್ಲಿ ಮಲ್ಲಮ್ಮ ಯಾರು ಅನ್ನೋದಿಲ್ಲ ಅಂದ್ರೆ ಮಲ್ಲಮ್ಮ ಯಾರು ಅನ್ನಂಗಿಲ್ಲ. ಆ ತಾಯಿ ಎಂದು ಹೇಳಲಿಲ್ಲ, ತನ್ನ ಮನೆಯ ಗುಟ್ಟನ್ನ ಎಂದು ಸಮಾಜದೊಳಗೆ ರಚನೆ ಮಾಡಲಿಲ್ಲ. ಒಂದು ದಿನವಾದರೂ ನನ್ನ ಅತ್ತೆ ಹಿಂಗೆ ಹೇಳ್ತಾಳ, ನನ್ನ ಮಾವ ಹಿಂಗ, ನನ್ನ ಅತ್ತಿ ನೆಗಣ್ಣಿಯರು ಯಾರು ಒಂದು ಮಾತು ಎಲ್ಲಾದ್ರೂ ಹೇಳಿದ ಇತಿಹಾಸದೊಳಗೆ ನೋಡಿ ಎಲ್ಲಾದ್ರೂ ಅಭ್ಯಾಸ ಮಾಡಿರೇನು? ಮಲ್ಲಮ್ಮ ತನ್ನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ತೆಗಿತಾರ ಅಂತ ಹೇಳ್ತಿದ್ಲೆ ವಿನಃ ಮನೆತನದೊಳಗೆ ಅತ್ತಿ ಮಾವರ ಹೆಸರನ್ನ ದೂಷಣೆಯಿಂದ ಮಾಡಲಿಲ್ಲ. ಅದಕ್ಕೆ ಹಜರಾಮರವಾಗಿ ಹುಡ್ಕೊಂಡ್ಲು. ಇಲ್ಲಿ ಗಂಗಮ್ಮ, ಇಲ್ಲಿ ಮಲ್ಲಮ್ಮ ಏನೆಲ್ಲ ವಿಚಾರಧಾರೆಗಳನ್ನ ಈ ಕಣ್ಣು ಕಾಣದೆ ಕುರುಡನಿಗೆ ಯಾವಾಗ ಕಣ್ಣು ಕೊಟ್ಲು, ಯವ್ವ ಮಲ್ಲಮ್ಮ ನನ್ನ ಜೀವನಕ್ಕೆ ಬೆಳಕು ಕೊಟ್ಟಿಯವ್ವ, ನಿನ್ನಿಂದ ನನ್ನ ಜೀವನ ಬೆಳಕಾಯ್ತು, ಸಂತೋಷ ಆಯ್ತು ಅಂತ ತಿಳ್ಕೊಂಡು ಕುಣಿತಾನೆ. ಸಂತೋಷ ಭರಿತನಾಗಿ ಕುಣಿತಾನ. ಯಾವಾಗ ಕುಣಿದ ಬಳಿಕ ಮಲ್ಲಮಾಂಬೆಗೆ ನಮಸ್ಕಾರವನ್ನ ಮಾಡ್ತಾನೆ. ನಮಸ್ಕಾರವನ್ನ ಮಾಡಿದ ಬಳಿಕ ಮಲ್ಲಮಾಂಬೆ ಸಣ್ಣ ಹೆಣ್ಣು ಮಗಳಲ್ಲ, ಸಾಧ್ವಿ ಶಿರೋಮಣಿ ಮಹಾತಾಯಿ ಇದ್ದಾಳೆ. ಈ ಮಹಾತಾಯಿಯ ಹೆಸರನ್ನ ನಾನು ಹೇಳಬೇಕು, ಜಗತ್ತಿನಾದ್ಯಂತ ಪಸರಿಸಬೇಕು ಮಲ್ಲಮ್ಮ ತಾಯಿ ಹೆಸರನ್ನಂತ ತಿಳಿದಾನೆ. ಕಣ್ಣು ಕಾಣದೆ ಇರ್ತಕ್ಕಂಥ ಕುರುಡ ಕಣ್ಣು ಬಂದ ಬೇರೆ. ಕಣ್ಣು ಯಾರು ಕೊಟ್ಟರು? ನನಗೆ ಮಲ್ಲಮ್ಮ ಕೊಟ್ಟಾಳೆ, ನನಗೆ ಕಣ್ಣು ಮಲ್ಲಮ್ಮ ಕೊಟ್ಟ ಅಂತ ತಿಳ್ಕೊಂಡು ಈ ಜಗತ್ತಿನೊಳಗೆ ಎಲ್ಲರಿಗೆ ಹೇಳ್ತಾ ಹೋದ. ಯಾವಾಗ ಕಣ್ಣು ಬಂತಲ್ಲ, ಮಲ್ಲಮಾಂಬೆ ಹೆಸರು ಸಮಾಜದೊಳಗೆ ಬೆಳಕಾಯಿತು. ಯಾವಾಗ ಹೆಸರು ಜಗತ್ತಿಗೆ ಗೊತ್ತಾಗ್ಲಕ್ಕಂತೂ ಆರೋಗ್ಯದೊಳಗೆ ಏರುಪೇರು ಇರ್ತಕ್ಕಂಥವ್ರು, ಆರೋಗ್ಯದೊಳಗೆ ತೊಂದರೆ ಇರ್ತಕ್ಕಂಥವ್ರು ಎಲ್ಲರೂ ಮಲ್ಲಮಾಂಬೆ ಮುಂದುವರಿತಿದ್ರು. ಯಾವ ಮನೆಯೊಳಗ ಆರೋಗ್ಯದೊಳಗೆ ತೊಂದರೆ ಅದ, ಕಾಡಾಟ ಅದ, ಒಂದಿಷ್ಟು ಗುಣಪಡಿಸ್ಯವ್ವ. ಯಾರು ಹೇಳಿದ್ರಮ್ಮ? ನಾನು ಡಾಕ್ಟರ್ ಅಲ್ಲ, ನಾನು ನಿಮ್ಮ ಹಾಗೆ ಮನುಷ್ಯಳಿದ್ದೇನೆ, ನಾನು ಅತ್ತಿ ಮಾವರ ಸೊಸೆ ಇದ್ದೇನೆ, ನನ್ನಲ್ಲಿ ಆಸಕ್ತಿ ಇಲ್ಲ, ನನ್ನಲ್ಲಿ ಆ ಶಕ್ತಿ ಇಲ್ಲ ಅಂದಾಗ ಯವ್ವ ನಿನ್ನಲ್ಲಿ ಶಕ್ತಿ ಇದೆ, ನೀನು ಹೆಂಗ್ ಮಾಡ್ತೀ ಗೊತ್ತಿಲ್ಲ. ಆರೋಗ್ಯವನ್ನ ಸರಿಪಡಿಸಂತ ರೋಗ ರುಜಿನಗಳಿರ್ತಕ್ಕಂಥ ಜನಗಳು ಬಂದ್ರೆ ಆ ತಾಯಿ ಯಾವುದೇ ಔಷಧಿಯನ್ನ ಕೊಡುತ್ತಿರ್ಲಿಲ್ಲ. ಆ ದನಗಳ ಸಗಣಿಯನ್ನ ಏನು ಕೊಳ್ಳುಗಳನ್ನ ಹಾಕ್ತಿದ್ರಲ್ಲ, ಅದೇ ಕೊಳ್ಳುಗಳನ್ನ ತಗೊಂಡು ಹಸಿಯನ್ ಕೈ ಇರ್ತಿತ್ತಲ್ಲ, ಆ ಹಸಿ ಕೈ ನಿಂಗೆ ಮೈ ಸವರಿದ್ರೆ ಸಾಕು, ಮಲ್ಲಮಾಂಬೆಯ ಶಕ್ತಿಯಿಂದ ಆರೋಗ್ಯವಂತರಾಗಿ ಗುಣವಂತರಾಗಿ ಉಳ್ಕೊಳ್ತಿದ್ರು. ಯವ್ವ ಮಲ್ಲಮಾಂಬೆಯಿಂದ ನಮ್ಮ ಮಕ್ಕಳಿಗೆ ಎಲ್ಲರಿಗೆ ರೋಗ ರುಜಿನಗಳು ಹೋಯಿತು ಅಂತ ಇಡೀ ಜಗತ್ತು ಗುಣಗಾನವನ್ನ ಮಾಡುತ್ತಾ ಹೊರಟಿತು. ಮಲ್ಲಮಾಂಬೆ ಹೆಸರು ಈಗ ಅಜರಾಮರವಾಗಿ ಉಳಿತಾ ಹೊರಟುತ್ತಾರೆ. ಈಗ ತನ್ನ ಕಾಯಕದೊಳಗೆ ಮಾತ್ರ ಉಳ್ಕೊಂಡಾಳ. ಅಹಂಕಾರ ಇಲ್ಲ ಮಲ್ಲಮಾಂಬೆಗೆ. ಕಣ್ಣು ಕೊಟ್ಟ ಮೇಲೆ ಅಹಂಕಾರ ಬರಬೇಕಲ್ಲ, ಆರೋಗ್ಯವನ್ನ ವೃದ್ಧಿಪಡಿಸಿದ ಮೇಲೆ ಬರಬೇಕಲ್ಲ, ಸಹಜ ಬರುತ್ತದೆ. ಅಹಂ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಅದು ಬರೋದು ಯಾದ್ರೆ ಮಲ್ಲಮಾಂಬೆಯಲ್ಲಿ ಯಾವತ್ತಿಗೂ ಅಹಂ ಅಂತಕ್ಕಂಥದ್ದು ಇಲ್ಲ, ಅಹಂಕಾರ ಅಂತಕ್ಕಂಥದ್ದಿಲ್ಲ. ಸಹಜವಾಗಿ ನಿರಾಳವಾಗಿ ಉಳ್ಕೊಂಡಾಳೆ ಇಲ್ಲಿ ಮಲ್ಲಮ್ಮ. ಹಿಂಗ ಶ್ರೀಶೈಲ ಮಲ್ಲಿಕಾರ್ಜುನನ ನಾಮಸ್ಮರಣೆಯನ್ನ ಮಾಡುತ್ತಾ ಪ್ರತಿನಿತ್ಯ ತನ್ನ ಗುಡಿಸಲೊಳಗ ಗಂಗಾ ಸ್ಥಳಕ್ಕೆ ಹೋಗಿ ಮಣ್ಣಿನ ಕೊಡದೊಳಗೆ ನೀರು ತುಂಬ್ಕೊಂಡ್ ಬರ್ತಾರೆ. ಪ್ರತಿನಿತ್ಯ ನೀರು ತೆಗೆದುಕೊಂಡು ಬಂದು ಗುಡಿಸಲು ದೇವರ ಪೂಜೆಯನ್ನು ಮಾಡುತ್ತಾಳೆ, ದೇವರ ನಾಮಸ್ಮರಣೆಯನ್ನು ಮಾಡುತ್ತಾಳೆ. ಮಾಡುತ್ತಾ ಒಬ್ಬ ಜಂಗಮ ಬಂದ್ರೆ ಅದಕ್ಕೊಂದಿಷ್ಟು ಪ್ರಸಾದ ಬಡಿಸ್ತಿದ್ರು. ಅದನ್ನು ಪ್ರಸಾದ ಬಡಿಸಿ ಸಂತೋಷದಿಂದ ಮತ್ತೆ ಕಳಿಸಿಕೊಡ್ತಿದ್ರು. ಈಗ ಕಾಯಕವನ್ನ ಮಾಡ್ಕೋತ ಹೊಂಟಾಳ. ಸಮಯ ಆಯ್ತಂದ್ರೆ ಸಾಯಂಕಾಲ ಕುಳ್ಳುಗಳನ್ನ ಹೊತ್ತುಕೊಂಡು ಮನೆಗೆ ಬರ್ತಿದ್ರು. ಈಗ ಸಂತೋಷದಿಂದ ಆ ತಾಯಿ ಕೆಲಸ ಮಾಡ್ಕೋತ ಹೊಂಟಾಳ. ಇಲ್ಲಿ ಹೋಗುವಂತಹ ಸಂದರ್ಭದೊಳಗ ಮತ್ತೆ ಏನಾಗ್ತದೆ, ಮಲ್ಲಮಾಂಬೆ ಎಷ್ಟು ಚಂದ ಗುಡಿಸ್ಲಿಕ್ಕೆ ಬರ್ತಿದ್ರು, ದನ ಕಾಯ್ತಿದ್ರು, ಸೇವಾ ಮಾಡ್ತಿದ್ರು. ಗುಡಿಸಿಲೊಳಗ ಸೇವಾ ಮಾಡ್ಕೋತ ಇದ್ದಾಳೆ. ದನಕರಗಳನ್ನ ಮೇಯ್ಕೋತ ಕುಳ್ಳುಗಳನ್ನ ಹಚ್ಕೋತ ಒಂದೂವರೆ 2 ಹೊಡಿತು. ಮಲ್ಲಮಾಂಬೆಗೆ ಸ್ವಲ್ಪ ಹಸಿವಾಯ್ತು. ತಮ್ಮ ಅತ್ತೆ ಮಾವರ ಕೊಟ್ಟಿರುವಂತ ಬುತ್ತೆಯನ್ನು ಊಟ ಮಾಡಬೇಕು. ಅದಕ್ಕಿಂತ ಮುಂಚೆ ಮಲ್ಲಮ್ಮ ಏನ್ ಮಾಡ್ತಿದ್ರು ಅಂದ್ರ ಇದ್ದರೊಳಗ ಪ್ರಸಾದ ಬಡಿಸೋ ಪ್ರಯತ್ನ ಪಡ್ತಿದ್ರು. ತನಗ ಕೊಟ್ಟಿರುವಂತ ಬುತ್ತಿಯೊಳಗ ಇನ್ನೊಬ್ಬರಿಗೆ ಒಂದಿಷ್ಟು ಪ್ರಸಾದ ಬಡಿಸಿ ತಾ ಕುಡಿತಿದ್ದಳು ಮಲ್ಲಮ್ಮ. ಈಗ ಊಟ ಮಾಡ್ತಿದ್ದಳಲ್ಲ, ಇಲ್ಲಿ ಏನಾಗಿತ್ತು, ಅವತ್ತು 2 ಹೊಡಿತು, ಯಾರೂ ಬರ್ಲಿಲ್ಲ, ಯಾರೂ ಜಂಗಮರು ಕಾಣಲಿಲ್ಲ, ಬರ್ಲಿಲ್ಲ. ಈ ಮಲ್ಲಮ್ಮ ಊಟ ಮಾಡ್ಲಾಕತ್ತಿದ್ರು, ಯಾರೂ ಬರ್ಲಿಲ್ಲ. ಮಲ್ಲಮ್ಮ ಊಟ ಮಾಡ್ಲಾಕತ್ತಿದ್ರು. ಅವಾಗ ಒಬ್ಬ ಜಂಗಮರು ಬರ್ತಾರೆ. ಬಂದ ಬಳಿಕ ಯವ್ವ ನನಗ ಹಸಿವಾಗ್ಯದೆ, ಬಹಳ ಊಟ ಮಾಡ್ಬೇಕು ನಾನು ಅಂತ ಬೇಡ್ತಾರ. ಒಬ್ಬ ಜಂಗಮರು ಬೇಡಿದಾಗ, ಯಪ್ಪ ಇದು ಮೊದಲೇ ಅಳಿಸಿದಾಗ ನಾ ಊಟ ಮಾಡ್ಲಾಕತ್ತೀನಿ, ಅದು ಬೇರೆ ಎಂಜಲಾಗ್ಯದಪ್ಪ, ನನಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ನನಗ ಎಂಜಲಾಗಿದೆ.
ಯಾವಾಗ ಎಂಜಲಾಗ್ಯದಂತ ಮಲ್ಲಮಾಂಬಿ ಹೇಳ್ತಾಳೆ. ಆ ಜಂಗಮರಂತಾರೆ, ಎಂಜಲಾದ್ರೆ ಏನಾಗ್ಯದವ್ವ, ಎಂಜಲಾದ್ರೆ ಏನಾಗ್ಯದಂತ ಯಾವಾಗ ಹೇಳ್ತಾ ಹೋದ್ರಪ್ಪ, ಇಲ್ಲ ಹಸಿದ ಊಟ ಅದ, ಇದು ಕೊಡೋದಕ್ಕೆ ನನಗೆ ಮನಸ್ಸು ಆಗ್ತಿಲ್ಲ ಅಂದಾಗ ಮಲ್ಲಮಾಂಬೆಯ ನಿಜ ಭಕ್ತಿಯನ್ನ ಪರೀಕ್ಷೆಯನ್ನ ಮಾಡುವುದಕ್ಕೆ ಬಂದಾತ ಬೇರೆ ಯಾರು ಅಲ್ಲ, ಅದೇ ಎಂಜಲದ ಗಂಗಾದೊಳಗ ಮಲ್ಲಮಾಂಬೆ ಊಟ ಮಾಡ್ಲಾಕತ್ತಾಳ. ಅದೇ ಊಟದೊಳಗೆ ಒಂದಿಷ್ಟು ಕೈ ಹಾಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನನೇ ಆ ತಾಯಿಯ ಗಂಗಾದೊಳಗೆ ಪ್ರಸಾದವನ್ನ ಮಾಡ್ತಾನೆ. ಆ ತಾಯಿಯ ಭಕ್ತಿ ಅಂತದ್ದಿರಬೇಕು, ಮಲ್ಲಮಾಂಬೆಯ ಭಕ್ತಿ. ಮಲ್ಲಮಾಂಬೆಗೆ ಸಂಪೂರ್ಣವಾಗಿ ಒಲಿದಾದ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ. ಯಪ್ಪ ನನ್ನಪ್ಪ ಅಳಿಸಿದ ಅಂಬಲಿಯದಪ್ಪ, ಅಳಿಸಿದ ಊಟ ಆದಯಪ್ಪ, ಬೇಡ ಯವ್ವ, ನಿನ್ನ ಮನಸ್ಸು ಶುದ್ಧೀಕರಣ ಅದ, ನಿನ್ನ ಮನಸ್ಸು ಶುದ್ಧಿ ಇದಾದ ಬಳಿಕ ನಾ ಇದನ್ನೇ ಊಟ ಮಾಡ್ತೀನಿ ಅಂತ ತಿಳ್ಕೊಂಡು ಮಲ್ಲ ಈಗ ಊಟ ಮಾಡ್ತಾನ. ಈಗ ಊಟ ಮಾಡಿದ ಬಳಿಕ ಏನಾಯ್ತು, ನಾವು ಸ್ವಾಮಿಗಳು ಹಂಗೆ ಹೋಗಂಗಿಲ್ಲ, ಊಟ ಆಗೋದಿಲ್ಲ, ನಮಗೊಂದಿಷ್ಟು ಕಾಣಿಕೆ ಕೊಡಬೇಕು. ಸ್ವಾಮಿಗಳು ನಾವು ಹಾಗೆ ಹೋಗೋದಿಲ್ಲ, ಒಂದಿಷ್ಟು ಕಾಣಿಕೆ ಕೊಡ್ಬೇಕು ನಮ್ಗ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ, ನನ್ನ ಬಳಿ ಎಲ್ಲಿ ಬರ್ತದಪ್ಪ ಕಾರಣಕ್ಕೆ, ನಾನು ಸೇವಾ ಮಾಡ್ತೀನಿ, ಕೆಲಸ ಮಾಡ್ತೀನಿ, ದುಡಿತೀನಿ, ದುಡಿಯೋದು ಅಟ್ಟ ಗೊತ್ತು ಇಲ್ಲ, ಒಟ್ಟು ನಿನ್ನಂತಾರೆ ಅಷ್ಟು ಕಾಣಿಕೆ ಕೊಡುವಂತ ಪರೀಕ್ಷೆ ನೋಡುತ್ತಾಳೆ. ಹುಡುಕ್ತಾಳ, ಒಂದು 5 ರೂಪಾಯಿ ಸಿಗ್ತದೆ ಮಲ್ಲಮ್ಮಗ. ಯಾವಾಗ 5 ರೂಪಾಯಿ ಸಿಗ್ತಲ್ಲ, ಆ 5 ರೂಪಾಯಿ ಏನ್ ಮಾಡುತ್ತಾಳೆ, ಅದೇ 5 ರೂಪಾಯಿ ಕಾಣಿಕೆ ಕೊಡುತ್ತಾಳೆ. ತೆಗೆದುಕೊಂಡು ಹೋದ ಪರಿಚಯ ಮಾಡಿಕೊಳ್ತಾಳೆ. ಆ ಜಂಗಮನ ಪರಿಚಯ ಹೆಂಗೆ ಪರಿಚಯ ಮಾಡಿಕೊಳ್ತಾಳೆ ಅಂದ್ರೆ, ನೀನು ಯಾರಪ್ಪ, ನೀ ಎಲ್ಲಿಂದ ಬಂದಿ? ಅವಾಗ ಹೇಳ್ತಾನ, ಊಟ ಆಗಿ ಎಲ್ಲ ಸಮಾಧಾನ ಪಡಿಸಿದ ಮೇಲೆ ಮಾತಾಡ್ತಾರೆ ಇಬ್ಬರು, ಮಲ್ಲಮ್ಮ ಈ ಜಂಗಮರು. ಮಾತಾಡಿದ ಬಳಿಕ ಆ ಜಂಗಮರು ಹೇಳ್ತಾರೆ, ನೋಡುವ ನನ್ನ ಹೆಸರು ಮಲ್ಲಯ್ಯ ಅಂತ ಕರೀತಾರೆ ನನಗ. ನನ್ನ ಬಳಿ ಒಬ್ರು ಬರ್ತಾರೆ ಸ್ವಾಮಿಗಳು, ಅವ್ರ ಹೆಸರು ಮಲ್ಲಯ್ಯ ಅದ, ನನ್ನ ಮಲ್ಲಯ್ಯ ಇದ್ದಾಗ ಕಾಣ್ಲಕತ್ತೀರಿ, ನಾ ನಾಮಸ್ಮರಣೆಯನ್ನು ಮಾಡೋ ಸಹಿತವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಆ ತಂದೆಯನ್ನ ನಾನು ನಮಸ್ಕಾರ ಮಾಡ್ತೀನಿ. ನಿಮ್ಮ ಹೆಸರು ಅದು ಒಂದಾದ, ನನ್ನ ಮಲ್ಲಯ್ಯ ಒಂದಾದ, ನಿಮ್ಮ ಹೆಸರು ಒಂದು ಅಂತ ಸಂತೋಷ ಪಡ್ತಾವ. ಸಂತೋಷ ಪಟ್ಟ ಬಳಿಕ ನನಗೆ ಯಾರು ಬಂಧು ಬಳಗ ಯಾರು ಇಲ್ಲೇನು? ಯವ್ವ ನನಗೆ ಬಂಧು ಇಲ್ಲ, ಬಳಗ ಇಲ್ಲ, ಯಾರೂ ಇಲ್ಲ, ಮಲ್ಲಯ್ಯ ಅಂತ ನನ್ನ ಕರೀತಾರ ಅಂತ ಹೇಳಿದಾಗ ಮತ್ತ ಯಾರೂ ಇಲ್ಲ ಅಂತ ಹೇಳ್ತೀವಿ, ನನ್ನ ಬಳಿ ಉಳ್ಕೊಂಡ್ಬಿಡುವಿ ಅಂತಾಳ. ಉಳ್ಕೊಂಡಾಗ ಇಲ್ಲ ನನ್ನ ಕೆಲಸ ಅದ, ನನ್ನ ಸಂಚಾರವನ್ನ ಮಾಡ್ತೀನಿ ಅನ್ನೋಂತ ಮಾತು ಹೇಳ್ತಾನ. ಅದ್ರ ಜೊತೆಗೆ ಏನ್ ಮಾಡ್ತಾನೆ ಮಲ್ಲಮಾಂಬೆಗೆ, ನಿನಗೆ ಮತ್ತೇನಾದ್ರೂ ತೊಂದರೆ ಆಗ್ತಾರಂತ ತಿಳ್ಕೊಂಡು ಹುಲಿ ಹಾವಳಿಗಳಾದ, ಚಿರತೆ ಹಾವಳಿಗಳಾದ, ಕರಡಿಯ ಹಾವಳಿಗಳಾದ ಎಲ್ಲಾ ಹಾವಳಿಗಳಿಂದ ನಿನ್ನನ್ನ ತಪ್ಪಿಸ್ಕೋಂತ ರಕ್ಷಣೆಯನ್ನ ಮಾಡ್ತೀನಿ ಅನ್ನುವಂತ ಮಾತು ಹೇಳ್ತಾನ. ಈ ಮಾತು ಹೇಳ್ತಾನೆ ಯಾರಂದ್ರ ಶ್ರೀಶೈಲ ಮಲ್ಲಿಕಾರ್ಜುನ ಮಾತು ಹೇಳ್ತಾನ. ಕಾಯುವುದಕ್ಕೆ ಬಂದಾನ ಮಲ್ಲಮಾಂಬೆಗೆ ಅಣ್ಣೂರಿನ ತುಣಕಾಷ್ಟಗಳಲ್ಲಿ ಏನು ನೋವುಗಳು ಬರಬಾರದು ತಿಳ್ಕೊಂಡು ಮಲ್ಲಮ್ಮನ ಕಾಯ್ತಾನ್ರಿ. ಆತ ಮಲ್ಲಯ್ಯನ ಬಂದ ಅಂತ ಇದು ಚಂದ ಮಾತಾಡ್ತಾನ ನೋಡ್ರಿ. ಭಗವಂತನೇ ಹತ್ತಿರದಲ್ಲಿ ಕುತ್ಕೊಂಡು ಮಾತನಾಡುವಂತ ಶಕ್ತಿಯನ್ನ ಪಡೆದಾಳ ಮಲ್ಲಮ್ಮ ಅಂದ್ರ ಎಂತ ಶಕ್ತಿ ಪಡೆದಿರ್ಬೇಕು? ಧ್ಯಾನದಿಂದ, ಶಿವಧ್ಯಾನದಿಂದ, ಲಿಂಗ ಪೂಜೆಯಿಂದ, ಶಿವನಾಮಸ್ಮರಣೆಯಿಂದ ಪಡೆದಾಳತ್ತಾರೆ. ಈ ತಾಯಿ ಹಿಂಗ ಆ ಭಗವಂತನ ಜೊತೆ ಮಾತುಗಳನ್ನಾಡುತ್ತಾ ಅನಂತ ರೀತಿಯ ಪವಾಡಗಳನ್ನ ಮಾಡುತ್ತಾ ಹೊಟ್ಟರು. ಇದು ಮನೆಯವರಿಗೆ ಯಾರು ಗೊತ್ತಿಲ್ಲ. ಅನಾರೋಗ್ಯದವರು ಬರ್ತಾರೆ, ಕಣ್ಣು ಕಾಣದೇ ಇರ್ತಕ್ಕಂಥವರು ಬರ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ಒಂದಿನ ಯಾವಾಗ ಗೊತ್ತಾಯ್ತು, ಇಲ್ಲಿ ಮಾವನವರಾಗಿರ್ತಕ್ಕಂಥ ಹೇಮರೆಡ್ಡಿಯವರು ಬರುತ್ತಾರೆ. ಎಲ್ಲಿ ಬರ್ತಾರೆ? ಮಲ್ಲಮ್ಮನ ಗುಡಿಸಲಿಗೆ ಬರ್ತಾರೆ. ಹೇಮರೆಡ್ಡಿಯವರು ಮಲ್ಲಮ್ಮನ ಗುಡಿಸಲಿಗೆ ಬಂದು, ಯವ್ವ ಕಣ್ಣಿಲ್ಲದವರಿಗೆ ಕಣ್ಣುಗಳು ಕೊಡ್ಲಕತ್ತಿ ಅಂತಾನೆ, ಇದು ನಿಜ ಏನು? ಇದು ಸಾಮಾನ್ಯ ಅಲ್ಲ, ನರಮಾನವಳು ನೀನು ಸಹಿತವಾಗಿ, ಆದ್ರೆ ನಿನ್ನ ಕಾಯಕ ಬಹಳ ದೊಡ್ಡದು. ಯಾರ ಮನೆಯೊಳಗೆ ಏನು ಅಂದ್ರೂ ಸಹಿತವಾಗಿ ಅಷ್ಟೇ ಪ್ರೀತಿಯಿಂದ ಮನೆಯೊಳಗೆ ಹೊಟ್ಟೀನಿ. ಮಾವು ಮಾತ್ರ ಒಳ್ಳೆಯವಿದ್ದಾನಲ್ಲಿ. ಹೇಮರೆಡ್ಡಿಯವರು ಬಹಳ ಪ್ರೇಮ ಮಲ್ಲಮಾಂಬಿಯ ಮೇಲೆ. ಮಿಕ್ಕಿದವರೇನಾದ್ರಲ್ಲ ಅಷ್ಟು ತೊಂದರೆ ಕೊಡ್ತಾರ ಮನೆಯೊಳಗ ತಾಯಿ. ಆದ್ರ ಎಲ್ಲರಿಗೆ ಕಣ್ಣು ಕೊಡ್ತಿ ಅಂತ ನೀವು ಕಣ್ಣಿದ್ದವ್ರಿಗೆ ಅದು ಹೆಂಗೆ ಮಲ್ಲಮ್ಮ, ಇದು ಏನು ನಿನ್ನ ಲೀಲಾ? ಈ ಜಗತ್ತಿನೊಳಗ ನಿನ್ನ ಲೀಲಾ ತಿಳಿತಾ ಇಲ್ಲ. ಮನೆಯೊಳಗೆ ಸಹಿತವಾಗಿ ಅತ್ತಿ ನೆಗಣ್ಣಿಯರು ಏನು ತೊಂದರೆ ಕೊಟ್ಟು ತಲೆವಾಗಿ ನಡೀತೀಯ ವಿನಃ ಒಂದು ದಿನ ಎದುರು ಮಾತಾಡಿದ್ದು ನಾನು ನೋಡಿಲ್ಲ. ಇಂಥ ಗುಣದೊಳಗ ಇಂಥ ಒಂದು ಶಕ್ತಿಯಿಂದ ಕಣ್ಣು ಕೊಟ್ಟು ನಮ್ಮ ಮನೆತನದ ಹೆಸರು ಉಳಿಸ್ಲಕತ್ತಿಲ್ಲ ತಾಯಿ. ಇದು ಕೇಳಿದಾಗಪ್ಪ ನನ್ನದೇನೂ ಇಲ್ಲ ಮಾವನವರೇ, ಶ್ರೀಶೈಲ ಮಲ್ಲಿಕಾರ್ಜುನನ ಕೃಪಾಶೀರ್ವಾದ ಇದು. ಶ್ರೀಶೈಲ ಮಲ್ಲಿಕಾರ್ಜುನ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತೀನಿ. ಆತ ಏನು ಹೇಳ್ತಾನ ಗೊತ್ತಿಲ್ಲ, ನಾನು ಏನು ಕೊಟ್ಟಿದ್ದಲ್ಲ, ಆತ ಕೊಟ್ಟಿರುವಂತ ಭಿಕ್ಷೆ ನನಗ, ಇದು ನನ್ನದಲ್ಲ. ಯಾವ ಕಣ್ಣು ಕೊಟ್ಟಿ ಅಂತ
ಕಣ್ಣರ ತೋರಿಸುವಂದಾಗ ಆ ಹೇಮರೆಡ್ಡಿ ಮಲ್ಲಮಾಂಬಿಕ ತಾಯಿ ಏನು ಮಾಡುತ್ತಾಳೆ, ಮಾವನವರೇ ನನ್ನದೆಲ್ಲ ತಿಳ್ಕೊಂಡು ಕುಳ್ಳಿಟ್ಟಾಳ, ಬುಟ್ಟಿ ತುಂಬ ಕುಳ್ಳಿಟ್ಟಾಳ. ಆ ಬುಟ್ಟಿಯೊಳಗೆ ಕುಳ್ಳುಗಳಿದ್ದಾವಲ್ಲ, ಆ ಕುಳ್ಳುಗಳನ್ನ ಹಚ್ಚುವಂತ ಸಂದರ್ಭದೊಳಗೆ ಈಗ ಕಣ್ಣು ಒರೆಸಿದೆ, ಕಣ್ಣುಗಳು ಬಂತು. ಅದೇ ಬುಟ್ಟಿ ಕುಳ್ಳುಗಳು ನೋಡು ಮಾವನವರೇ ಅಂತ ತೋರಿಸಿದ ಕುಳ್ಳು ಏನಿದ್ದಾವಲ್ಲ ಕಣ್ಣುಗಳಾಗಿ ಮಾವನವರಿಗೆ ಕಾಣ್ತಾವಂದ್ರೆ ಮಲ್ಲಮಾಂಬಿ ಎಂತ ಶಕ್ತಿ ಪಡೆದಿರ್ಬೇಕು. ತಪಸ್ಸಿನ ಫಲ ಇದು, ತಪಸ್ಸಿನ ಫಲ, ಎಂತ ಅನಂತ ಫಲ. ಹೇಮರೆಡ್ಡಿಯವರು ಯಾವಾಗ ನೋಡಿದ್ರಲ್ಲ, ಮಲ್ಲಮ್ಮ ನಿನ್ನಂತ ಸಸಿ ಪಡೆದಿದ್ದಲ್ಲ ನಾ ಪುಣ್ಯವಂತ, ನಿನ್ನಂತ ಸಸಿ ಪಡೆದಿರಲ್ಲ ದೇವತೆ ನೀನು. ನಮ್ಮ ಮನೆಯವರಿಗೆ ಗೊತ್ತಾಗುತ್ತಿಲ್ಲ, ಮನೆಯವರು ಒಂದಿಷ್ಟು ಕಷ್ಟ ಪಡೋದಂತ ಸತ್ಯ ಅನಿಸ್ತದೆ. ಒಂದು ಕಷ್ಟ ಬರ್ತದೆ, ಅವ್ರು ಎಲ್ಲ ಅತ್ತಿ ನೆಗಣ್ಣಿ ಏನಿಗೆ ಒಂದಿಷ್ಟು ಎಂತ ಕಷ್ಟ ಬರ್ತದೆ ಅಂದ್ರೆ ಬಹಳ ತೊಂದರೆ ಬರ್ತದೆ, ಮುಂದೆ ಬರ್ತದೆ ವಿಚಾರಧಾರೆ ಅದು. ಅದ್ರ ಮಲ್ಲಮ್ಮ ನಿನ್ನನ್ನ ಅರಿತುಕೊಳ್ಳುತ್ತಿಲ್ಲ ಮನೆಯೊಳಗಿರತಕ್ಕಂಥವರಾರು. ಇಂಥ ಪವಾಡಗಳನ್ನ ಇಲ್ಲಿ ಮಲ್ಲಮಾಂಬೆ ಮಾಡುತ್ತಾ ಹೊಂಟಿದ್ದಾಳೆ, ಸಂತೋಷ ಆಗಿದೆ. ಆದ್ರೆ ಈ ಜಗತ್ತು ಯಾರನ್ನ ಬಿಟ್ಟದೆ? ತನ್ನ ಮನೆಗಾಗಿ ದುಡಿತಾಳೆ, ತನ್ನ ಮನೆತನವನ್ನ ಕಾಪಾಡುತ್ತಾಳೆ. ಮನೆತನವನ್ನ ಕಾಪಾಡಿದರೂ ಸಹಿತವಾಗಿ ಇಲ್ಲಿ ಮಲ್ಲಮಾಂಬೆಯನ್ನ ಯಾರು ಅಷ್ಟು ಸರಳವಾದ ರೀತಿಯಲ್ಲಿ ಮನೆಯೊಳಗೆ ನೋಡುತ್ತಿಲ್ಲ. ಹೆಂಗ ನೋಡ್ಲಕತ್ತಾರೆ, ಹೊಡಿತಾರೆ, ಬಡಿತಾರೆ. ಏನೆಲ್ಲ ಸೇವಕಿಯಾಗಿ ಸೇವಾರ್ಥಿಯಾಗಿ ಮನೆಯೊಳಗ ಕಾಯಕವನ್ನ ಮಾಡುತ್ತಾ ಹೊಂಟಾಳೆ. ಹತ್ತಿ ಒಂದು ನಿಮಿಷ ಕುಳಿತುಕೊಳ್ಳೋದಕ್ಕೂ ಬಿಡುತ್ತಿಲ್ಲ, ನಿಲ್ಲೋದಕ್ಕೂ ಬಿಡುತ್ತಿಲ್ಲ, ವಿಶ್ರಾಂತಿಯನ್ನ ಪಡೆಯುವುದಕ್ಕೂ ಬಿಡುತ್ತಿಲ್ಲ. ಹತ್ತಿಯನ್ನ ನೆನೆದು ಬಿಟ್ರೆ ಮನೆಯೊಳಗೆ ಒಂದು ನಿಮಿಷ ನಿಂತ್ಕೋಬಾರದು ಮಲ್ಲಮ್ಮ. ಆದ್ರೆ ನನ್ನ ಅತ್ತಿ ಸಿಕ್ಕಾಳ, ಇಂಥ ಅತ್ತಿ ಪಡೆಯೋದಕ್ಕೆ ನಾ ಪುಣ್ಯ. ಪ್ರತಿಯೊಂದು ಮಾತಿಗೆ ಅತ್ತೆಯನ್ನ ಮೆರೆಸ್ತಾಳೆ ಮಲ್ಲಮ್ಮ, ಮೆರೆಸ್ತಾಳೆ ಮಾತಿನೊಳಗ. ಇಲ್ಲಿ ಮಲ್ಲಮ್ಮ ಏನ್ ಮಾಡಿದ್ರು, ಮನೆಗೆ ಬಂದಾಳಲ್ಲ, ಮನೆಗೆ ಬಂದ ಬಳಿಕ ಒಂದು ದಿನ ಏನಾಗಿದೆ ಅಂದ್ರೆ ಸ್ವಲ್ಪ ನಿದ್ದೆ ಹತ್ತದೆ, ದಣಿವಾಗೈತೆ. ಮಲ್ಲಮ್ಮ ದಿನ ದನ ಕಾಯ್ಕೊಂಡ್ ಬರ್ತಾಳೆ, ಕುಳ್ಳು ಹೊತ್ಕೊಂಡು ಬರ್ತಾಳೆ, ಬೆಳಗ್ಗಿಂದ ಸಾಯಂಕಾಲದಲ್ಲಿ ಗುಡಿಸಲು ಮುಂದೆ ಇರ್ತಾಳೆ, ಮನೆಗೆ ಬರ್ತಾಳೆ. ಸ್ವಲ್ಪ ದಣಿವಾದಂಗ ಆಗಿತ್ತು, ಒಂದಿಷ್ಟು ಮಲಗಿಕೊಂಡಿದ್ದಳು ಮಲ್ಲಮ್ಮ. ಯಾವಾಗ ಒಂದಿಷ್ಟು ಮಲ್ಲಮ್ಮ ಮಲಗಿಕೊಂಡಾಳ, ಮಲಗಿಕೊಂಡಿರುವಂತ ಇಲ್ಲಿ ನಾಗಮ್ಮ ಇವರೇ ನೆಗಣಿಯರು 4-5 ಜನ ಇದ್ರಲ್ಲ, ಎಲ್ಲರೂ ಸೇರಿ ಅತ್ತೇ ನಿನ್ನಂತ ಅತ್ತಿ ಪಡೆದಿ ನಾವು ಧನ್ಯರು, ಇವ್ರಿಗೆಲ್ಲ ಐಷಾರಾಮಿ ಜೀವನ ಸಿಕ್ಬಿಟ್ಟದ್ರಿ. ಮಿಕ್ಕಿದವರಿಗೆ ಹೆಂಗ ಸಿಕ್ಕದಂದ್ರೆ ಹೋಳಿಗೆ, ತುಪ್ಪ, ರೊಟ್ಟಿ ಇದ್ದಡಿ ಬರ್ತದೆ ಬೇಡಿದ್ದು. ಒಬ್ಬರಿಗೆ ನೋವು ಕೊಟ್ಟು ಇನ್ನೊಬ್ಬರನ್ನ ಸಂತೋಷ ಪಡೋದು ಜೀವನ ಅಲ್ಲ ಬಂಧುಗಳೇ. ಅತ್ತೇ ಈ ಮಲ್ಲಿ ಇಟ್ಟೊತ್ತು ಬೆಳಕಲ್ಲ ಮಕ್ಕೊಂಡಾಳ ಮನೆಯೊಳಗ. ಪಾಪ ದನಿವಾಗ್ಯದ ಮಕ್ಕೊಂಡಾಳೆ. ಹಿಂಗ್ ಕೂಗಿ ಕರೆಯೋದ್ರ ಜೊತೆಗೆ ನೆಗಣ್ಣಿಯರು ಕಾಲಿನಿಂದ ಒದಿತಾರೆ, ಕಾಲಿನಿಂದ ಒದಿತು ಎಬ್ಬಿಸ್ತಾರೆ. ಮಲ್ಲಿ ಇಟ್ಟ ತನಕ ಮನೆಯೊಳಗೆ ಮಕ್ಕೊಂಡಿಗೆಲ್ಲ ಮನೆ ಕೆಲಸ ಮಾಡ್ಯಾರು, ಎಷ್ಟು ಹೊಡಿತಾರೆ ಬಡಿತಾರೆ. ತಪ್ಪಾಗಿದೆ, ಏನೋ ಒಂದಿಷ್ಟು ಅದು ತಪ್ಪಿ ಮಲಗಿಕೊಂಡೇನಿ, ತಪ್ಪಾಗಿದೆ, ನನ್ನ ಮನಸ್ಸ್ರಿ ಕಾಪಾಡ್ರಿ, ನನಗೆ ಹೊಡಿಬೇಡ್ರಿ, ನನಗೆ ಹೊಡೆಯೋದ್ರ ಜೊತೆ ಮಾಡ್ತೀವಿ. ತಂದೆ ತಾಯಿನ ಬೈತಾರೆ. ಬೈದ್ರು, ನನ್ನ ತಂದೆ ತಾಯಿಗೆ ಏನ್ ಅನ್ಬೇಡ್ರಿ, ನನಗೊಂದಿಷ್ಟು ತಪ್ಪಾಗ್ಯದ, ನನಗೆ ಹೊಡೀರಿ, ಆ ತಪ್ಪನ್ನ ತಿದ್ಕೊಳ್ತೀನಿ, ನಾ ಕೆಲಸ ಮಾಡ್ತೀನಿ ಅಂತ ಮಲ್ಲಮ್ಮ ಅಂತಾಳ. ಅಂದ್ರೂ ಬಿಡೋದಿಲ್ಲ. ಹೊಡೆದು ಸುಸ್ತಾಗ ಹೊಡಿತಾರೆ. ಹೊಡೆದ ಬೆಳಕು ಮುಗಿದು ಎಷ್ಟೊತ್ತು ಹೊಡಿತಾರ್ರಿ? ಹೊಡೆದ ಬೆಳಕು ನಿಂದ್ರಬೇಕಲ್ಲ, ಎಷ್ಟೊತ್ತು ಹೊಡ್ಲಿಕ್ಕೆ ಆಗ್ತದೆ ಹೇಳ್ರಿ ಬಂಧುಗಳೇ? ಹೊಡಿಯಕಾಗತ್ತೆ? ಆಗೋದಿಲ್ಲಲ್ಲ. ಅವಾಗ ಮಲ್ಲಮ್ಮ ಕಣ್ಣೀರು ದುಃಖ ಅನಿಸ್ತು. ಇನ್ನು ಮತ್ತೆ ಬಿಡಂಗಿಲ್ಲ. ಹೊಡೆದಾರಂತ ಮೂಲಿಕೆ ಬಿದ್ದು ನಮ್ಮ ಜನ ಸ್ವಲ್ಪ ಮನ್ಯಾಗ ಜಗಳ ಆಗಿರ್ಬೇಕು. ಮನ್ಯಾಗ ಜಗಳ ಆದ್ರೆ ಫೋನ್ ಹೊಂಟತ್ರಿ, ಅದ್ರಾಗ ಆಧಾರ್ ಕಾರ್ಡ್ ಫ್ರೀ ಅದೇನು ಅನ್ನಕ್ಕಿಲ್ಲಿ ಭಾಳ ಸಮಸ್ಯೆ ಅದ. ಜಗಳ ನನಗ ಗಂಡ ಹೊಡ್ಲಿಕತ್ತಾನ, ಮನೆಯೊಳಗ ಅತ್ತಿ ಮಾತು ತೊಂದರೆ ಕೊಡ್ಲಕತ್ತಾರ, ಈ ಮನೆಯೊಳಗ ಇರಂಗಿಲ್ಲ ನೋಡ್ನಾ, ಇರ್ಲಕ್ ಬಿಡು ನಿನ್ ಜೀವನ ಹಾಕತಿ. ಹಿಂಗಂದ್ರೆ ನೋಡಂತ ಅವ್ರ ಮನೆ ಯಾರ ಹಿಂಗಂದ್ರೆ ಇರ್ತಾಳ ಹೆಣ್ಮಗಳು, ಹಿಂಗ ಅನ್ನಂಗಿಲ್ಲ. ಹಂಗಂತಾರ ಅವ್ರು ನೋಡೋದಿಲ್ಲ, ಅವ್ರದಾಗ್ಲಿ ನಮ್ದಾಗ್ಲಿ ಮನೆ ಇವ ಆಧಾರ್ ಕಾರ್ಡ್ ತಗೊಂಡ್ ನಡಿ. ಒಂದು ಮಾತು ಹೇಳ್ತೀನಿ ಅಮ್ಮ, ಯಾರು ಕರೆದ್ರು ಕರಿಬಹುದು ನಿಮ್ಮನ್ನ, ಇಲ್ಲಂದ್ರಲ್ಲ ಪ್ರೀತಿ ಇರ್ತಾರ ತವರ ಮನೆ ಅಂದ ಬಳಿಕ ನಿಮ್ಮನ್ನ ಕರಿತಾರ. ತಂದೆ ತಾಯಿ ಇರೋ ತನಕ ಬಹಳ ಚಂದ ಪ್ರೀತಿ. ಅದೇ ತಂದೆ ತಾಯಿ ಏನಾದ್ರು ತೀರಿ ಹೋಗಿರ್ಬೇಕು, ಅಣ್ಣನವ್ರಿಗೆ ತಮ್ಮನವ್ರಿಗೆ ಮದುವೆ ಆಗ್ಬೇಕು, ಅವ್ರ ಹೆಂಡ್ರ ಬರ್ಬೇಕು, ಅವ್ರ ಹೆಂಡ್ರ ಬಂದ ಬಳಿಕ ಬಿಡ್ತಾರೆ ಹೆಣ್ಣು ನಿಮಗ. ಇದು ಬಂದಾದ್ರು ಮನೆ ಬಿಟ್ಟು ಬುದ್ಧಿಲ್ಲ ಬುದ್ಧಿಗೇಡಿ. ಹಿಂಗಾದ್ರೆ ಹೆಂಗಾಕತಿ ಜೀವನ? ಮನೆಯೊಳಗೆ ಯಾಕೆ ತೊಂದ್ರೆ ಬಂದ್ರು ಹೊಂದ್ಕೋಬೇಕ್ರಿ. ಗಂಡ ಒಂದು ಏನೋ ಹೇಳಿರ್ಬೋದು, ಸಮಸ್ಯೆ ಬಂದಿರ್ಬೋದು. ಇಲ್ಲಿ ಹೆಂಗಿರ್ಬೇಕಂದ್ರ ನನ್ನ ಗಂಡ ಹೇಳ, ನನ್ನ ಅತ್ತಿ ಹೇಳಿದ್ದಾಳೆ, ನನ್ನ ಮಾವ ಹೇಳಿದ್ದಾಳೆ. ಯಾರಿಗಾಗಿ ಹೇಳ್ಯಾರ? ಈ ಮನೆ ಹೊಡಿಸೋದಕ್ಕಾಗಿ ಹೇಳ್ಯಾರ.
ಈ ಮನೆಯಲ್ಲಿ ಸ್ವಲ್ಪ ಚಂದ ಹೋಗ್ಲಿ, ಈ ಮನೆ ಹೆಸರು ಊರಾಗ ಉಳಿಲಿ, ಜಗತ್ತಿ ಬೇಡ, ಊರಾಗ ಉಳಿಲಿ, ನಮ್ಮ ಕುಟುಂಬ ನೋಡ್ಕೊಂಡು ಇನ್ನೊಂದು ಕುಟುಂಬ ಬದುಕಲಿ ಅಂತ ಬುದ್ಧಿವಾದ ಹೇಳ್ಯಾರಂತ. ಯಾವ ಹೆಣ್ಣು ಮಗಳು ಮನೆಯೊಳಗೆ ಉಳಿದುಕೊಳ್ತಾಳಲ್ಲ ಆ ಮನೆ ಬಂಗಾರವಾಗಿ ಪರಿವರ್ತನೆಗೊಳ್ಳುತ್ತದೆ ಬಂಧುಗಳು, ಬಂಗಾರವಾಗಿ. ಅದು ಹೊರತು ಅವ್ರ ಮನೆಯವರು ಅದಕ್ಕೆ ನೋಡ್ತಾರೆ. ಏನ್ 4 ವರ್ಷ ನೋಡ್ಬೋದಲ್ಲ, 5 ವರ್ಷಕ್ಕ ಬೇರೆ ಗುಡಿಸಲಾಗಿ ಕೊಡ್ತಾರೆ. ಮನೆ ಅಡಸಾಲ ಕಟ್ಟಂಗಿಲ್ಲ, ಗುಡಿಸಲ ಕಟ್ಟಿ ಏಕಾಂಗಿಯಾಗಿ ಬದುಕು ಕಟ್ಟಿಕೊಳ್ಬೇಕಾಗ್ತದೆ. ಹೆಣ್ಣಿಗೆ ಗಂಡಿಲ್ಲ ಅಂದ್ರೆ ಗುಡು ಕೆಲಸ ಇರಂಗಿಲ್ಲ ಅಂತ ಮನೆ ಹೇಳಿನಿ. ಶಾಸ್ತ್ರಗಳು ಹೀಗೆ ಅಕ್ಕವ, ಯಾರೂ ಮಾತಾಡೋದಿಲ್ಲ. ಅದಕ್ಕೆ ಗಂಡನಂತೇಳಿ ಇದ್ರೆ ಹೆಣ್ಣಿನ ಬಹಳ ಚಂದ. ಇಲ್ಲಿ ಮಲ್ಲಮಾಂಬೆ ಸೊಗಸಾಗಿರುವಂತ ಜೀವನ ಭಗವಂತ ನನ್ನ ಜೀವನದಲ್ಲೂ ಕೊಟ್ಟಾನ. ಈ ಭರಮರೆಡ್ಡಿಯೇ ನನ್ನ ದೇವರು, ಈ ತರದಿಂದ ನನ್ನ ಜೀವನ. ಗಂಡ ಹೇಳ್ತ ಜೊತೆ ಎಷ್ಟು ಚಂದ ಮಾತಾಡ್ತಾರೆ. ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ, ಗಂಡಗಿಂತ ಮಿಗಿಲಾದ ದೇವಾರೆಂದಿಲ್ಲಮ್ಮ. ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ, ಗಂಡಗಿಂತ ಮಿಗಿಲಾದ ದೇವಾರೆಂದಿಲ್ಲಮ್ಮ. ಅವೇನ್ ಕಷ್ಟ ಸುಖ ಮಾತಾಡ್ತೀನಿ ವಯಸ್ಸಿನಾಗ. ತಾಲೂಕು ಅಂತ ಅಧ್ಯಕ್ಷ ಮಾಡ್ದಂಗೆ ಮಾಡ್ತಾನೆ. ಸುಮ್ ಕೊಡು, ಒಂದು ಹಾಕತ್ತ ನಂದು. ಗಂಡನ ಪಾದ ಪೂಜೆ ಮಾಡಬೇಕಮ್ಮ ನಿನ್ನ, ಗಂಡಗಿಂತ
ದೇವರಿಂದ ಗಂಡಗಿಂತ ಮಿಗಿಲಾದ ದೇವರಿಂಗಿಲ್ಲಮ್ಮ ಓ ಗಂಡನ ಪೂಜೆ ಯಾರು ಮಾಡ್ತಾರೆ? ಕೈ ಎತ್ತಿ ನೋಡೋಣ. ಗಂಡನ ಪೂಜೆ ಮಾಡ್ತಿದ್ದ ಪಾದ ಪೂಜೆ ಹೊರಗಡೆ ಎಲ್ಲಿ ಗಂಡನ ಪಾದ ಪೂಜೆ ಬಿಸಿ ರೊಟ್ಟಿ ಡ್ಯೂಟಿಗೆ ಹೋಗೋದ್ರೊಳಗೆ ಅದಕ್ಕೆ ಮಾಡಿ ಕೊಟ್ಟರೆ ಭಾಳ ಚಲೋ ಅಂತಾರೆ. ಹಂಗೆಲ್ಲ ಎಲ್ಲರೂ ಮಾಡ್ತೀರಿ, ಯಾಕಂದ್ರೆ ಗಂಡನ ಮೇಲೆ ಪ್ರೇಮ ಇರ್ತದೆ. ಗಂಡನ ಬಗ್ಗೆ ಯಾರು ಇರಂಗಿಲ್ಲ. ಪುರಾಣ ಹಿಂಗೆ ನಡೆಯುತ್ತಂದ್ರೆ, ಪುರಾಣದೊಳಗೆ ಶಾಸ್ತ್ರಿಗಳು ಏನ್ ಹೇಳಿದ್ರು ಅಂತಂದ್ರ, ನೋಡುವ ಯಾರು ಚಲೋ ಚಂದ ಗಂಡಗೆ ಎದ್ದ ತಕ್ಷಣ ಕಪಾಳ ಪಕ್ಷ ಮಾಡ್ತೀರಿ ಅವ್ರು 100 ವರ್ಷ ಬದುಕ್ತೀರಿ. ನಾವ್ ಹೇಳಿದ್ವಿ, ಯಾರು ಹೇಳಿದ್ರು? ಪುರಾಣ ಕೇಳಿದ್ಲ ಹೆಣ್ಮಗಳ ಪುರಾಣ ಕೇಳ 100 ವರ್ಷ ಬದುಕ್ತ ಅಂತ ಹೇಳ್ಯಾರ. ಮತ್ತೆ ಮುಂಜಾನೆ ಪ್ರಾರಂಭ ಆಗ್ತಿದ್ರು, ಹೋಗಿ ಮಲಗಿದ ಗಂಡ ಇಬ್ರು ಮಕ್ಕೊಂಡಿದ್ರು. ಎದ್ದ ತನ್ನ ಕೆಲ್ಸಕ್ಕೆ ತಾನ ಹೆಣ್ಮಗಳು ಮುಂಜಾನೆ ಮತ್ತೆ 6:15 ಒಳಗ ಗಂಡ ಕಪಾಳ ಮೋಕ್ಷ ಅದ್ರಿ ಗೊತ್ತಿಲ್ಲ. ಪಾಪ ಪ್ರಾಣಿ ಗಂಡ ಪುರಾಣಕ್ಕೆ ಬಂದಿಲ್ಲ, ಇದು ಗೊತ್ತಿಲ್ಲ. ಕಪಾಳ ದೊಡ್ಡಲ್ಲಂತ ಬೆಟ್ಟ ಕೂದಿ ಹಚ್ಕೊಂಡಿತ್ತು. ಸತ್ಯ ಸತ್ಯ ಅಂತೂ ಇದು ಹಾಕೊಡ್ಲಕತ್ತಳ. ಆರ್ತಾಗೈತಿ. 2 ದಿನ ಹೋಯ್ತು, 2 ದಿನ ಹೊಡೆದಾಳ. ನನ್ನ ಹೆಂಡತಿ ಭಾಳ ಪ್ರೇಮ ಮಾಡ್ತಿತ್ತು ನನ್ನ ಮೇಲೆ. ಇದು ಬೆಳಗ್ಗೆ ಹೇಳೋದ್ರೆ ಇಲ್ಲ ಹೊಚ್ಕೊಂಡು ಇರ್ತೀನಿ, ಮುಖ ನೋಡ್ತದೆ, ಆ ಕಡೆ ಕಡೆ ನೋಡಿ ಬಿಡ್ತಾಳ ಹೆಟ್ಟು. ಇದು ಏನ್ ಹರಿಕತಿ ಅಂತ ಕೇಳಾಕ ಇಲ್ಲ. ಪ್ರೀತಿ ಮಾಡ್ತಾನೆ ಹೆಂಡತಿನ ಭಾಳ. ಕೇಳಿದ್ರೆ ಮತ್ತೆ ನನ್ನ ಹೆಂಡತಿ ಇಲ್ಲ ಹೋಗತ್ತೆ. ಹೊಡೆದ್ರೆ ಕೇಳ್ತಿಲ್ರಿ, ಹೊಡೆದ್ರೆ ನಾವ್ಯಾರು ಬಿಟ್ಟಿರ್ರಿ ಕಣ್ಣೋಕಿಗರ ಏನೇನು ಸದ್ಯ ಅಂತ ಕೇಳ್ತಿಲ್ಲ. ಇದು ಹಿಂಗ ನಡೀತು. ಗಂಡ ಹೊಡೆಸ್ಕೊಂಡ ಹೆಂಡತಿಗೆ ಏನಾಗ್ಲಿಲ್ಲ. ಹೊಡಿಲಿ ಬಿಡು ಪಾಪ, ಹೆಂಡತಿ ಹೊಡಿತಾಳ, ಬೇರೆ ಯಾರು ಹೊಡೆಗಿಲ್ಲ ಅಂತ ಸುಮ್ಮಿದ್ದ. ಇಲ್ಲಿ ಏನಾಯ್ತು ಅಂತೇನಂದ್ರ, ತಂದಿ ಬಂದಿದ್ದ, ಹುಡುಗಿ ತಂದಿ ಬಂದಿದ್ದ. ಇದು ಹೊಡೆಸ್ಕೊಂಡು ಸಾಕಾಗಿತ್ತು ಪ್ರಾಣಿ. ದಿನ ಹೊಡೆಸ್ಕೊಂತಿತ್ತು. ಇದು ಹೆಂಗಿದೆ ಬೆಳಗ್ಗೆ ಮುಂಜಾನೆ ಹೊಡತ್ತ. ಇವಾಗ ಏನ್ ಮಾಡಿದ, 5 ಗಂಟೆಗೆ ಡಿಪಾರ್ಟ್ಮೆಂಟ್ ಜಾಗ ಸೇವ್ ಮಾಡಿದ್ರು. ಮಾವನ ಮನಸ್ಸು ನಾವ್ ಹಾಕಿ ಭಾಳ ಚಲೋ ಮತ್ತೆ ಗಾಳಿ ಅದಪ್ಪ. ಮಾವನ ಮನಸ್ಸಿದ ಮತ್ತೆ ಹೊಡೆದಿಲ್ಲ. ಎಲ್ಲಾ ಕೆಲಸ ರಂಗೋಲಿ ಹಾಕಿದ್ರೊಳಗೆ ಹೊರಗೆ ಲೇಟ್ ಆಗ್ಯದ. 6:45 ಆಗಿತ್ತು ಅವತ್ತು. ದಿನ 6 ಹೊಡಿತಿದ್ರು. ಮೊದಲಿಗೆ ಮಾವ ಹೊಚ್ಕೊಂಡು ಮಕ್ಕೊಂಡಿತ್ತು. ಹಿಂಗ್ ಮುದುಡಿಕೊಂಡು ಈಗ ಮೊಟ್ಟಿ ನೋಡಿದ್ರು ನೈ ನೆಂತಿ ಬಿಟ್ಟ ಯಾವ ಹತ್ತು ಮಂದ. ಮತ್ತೆ ಮಾವ ಊರಿಗೆ ಹೊಂಟಿಯ ಇವತ್ತು ಅಂತ ಅಯ್ಯೋ ಇಲ್ಲಪ್ಪ ಇರ್ತೀನಿ ಇನ್ನೊಂದೆರಡು. ಮಾವ ಹೋಗ್ಬೇಡ ನೀ, ಇನ್ನೊಂದು ವಾರ ಇಲ್ಲೇ ಇರ್ಬೇಕು ನೀನು. ಇದು ಒಳಗಡೆ ಸಪ್ತಾಗ್ಯದ. ಮತ್ತೆ ಮಲಗಿದ್ರೆ ಹಾಗೆ ಮಲಗಿದ್ರು. ಒಂದಿನೇನಾಯ್ತು, ತಪ್ಸ್ಕೊಂಡಿದ್ದ. ಇವು 5 ಗಂಟೆ ಹೊಡಿಬೇಕಂತ ಹೆಂಡತಿ ರೆಡಿ ಆಗಿಬಿಟ್ಟಾಳ. ಅವತ್ತು ರಾತ್ರಿ ಧ್ಯಾನ ಮಾಡೇ ಮಕ್ಕೊಂಡಾಳ. 5ಕ್ಕೆ ಹೊಡೆದು ಬಿಡ್ಬೇಕು ಇವತ್ತು, ನಿನ್ನೆ ತಪ್ಪೆ ಅಂದಳು. ಪಾಪ 5 ಗಂಟೆಗೆ ಗೊತ್ತಾಗ್ತವಾಗ 3:15 ಎದ್ದು ಜಾಗ ಚೇಂಜ್ ಮಾಡಿದೆವು. ಚೇಂಜ್ ಮಾಡಿ, ಮಾಮ ಅಲ್ಲಿ ಮಲಗಬೇಡ, ಇನ್ನೊಂದು ಜಾಗ ಗಾದಿಗೆ ಮಲಸ್ಲಲ್ರಿ, ಇನ್ನೊಂದು ನಡಬರ್ಗೊಂದು ಕೋಲಿತ್ತು, ಆ ಗಾದಿಗೆ ಹೋಗಿ ಮಲಸಿದ. ಇವಾಗ ಪೂರ್ತಿ ಊರೊಳಗೆ ಹೋಗಿ ಮಕ್ಕೊಂಡೇವು. ಇಲ್ಲಿ ಕಟ್ಟಿ ಹುಡುಕಿದೆವು. ಹುಡುಕಿದ ಹೋಲು ನಿನ್ನೆ ತಪ್ಪಿಸ್ಕೊಂಡಿ ಮಚ್ಚೋಳು ಮಕ್ಕಳು 2 ಜನ ಮಕ್ಕಳು ತಗೊಂಡೆ ಬೆಟ್ಟ ತಮಿಳ್ನಾಡ ಸತ್ನೆ ಬಂದಿದ್ದೀನಿ. ಸತ್ಯನ ಮನೆಯಾಗಿರಲಿಲ್ಲ. ಹಳೆಗೆ ಒಂದು 6 ಹೇಳಿದೆ. ಸಪ್ತಕ್ಕಿನ ಇಲ್ಲಿದ್ದಂತ ಹೇಳಕ್ಕೆ ಹಳೆ ಓಡೋ ಊರಿಗೆ ಮಾವು ಓಡೋದಾಗಿ ಗೊತ್ತಾಗ ನಮ್ಮ ಅಪ್ಪಗೆ ಬಿಡಿಸ್ತೀನಿ ಬುದ್ಧಿ ಅದ ಅಂದಳು. ಆದ್ರ ಮಲ್ಲಮ್ಮ ಹಿಂಗೆ ಯಾರಿಗೂ ಹೊಡಿಸ್ತಕ್ಕಂಥ ಹೆಣ್ಣು ಮಗಳಲ್ಲ, ಯಾರೂ ಹೇಳುವಂತ ಮಾತುಗಳನ್ನ ಕೇಳುವವಳಲ್ಲ. ಭಗವಂತ ಎಷ್ಟು ವರ್ಷ ಆಯುಷ್ಯ ಕೊಟ್ಟಾನ ಅಷ್ಟು ಮಾತ್ರ ನಾವು ಬದುಕ್ತೀವಿ, ಅದಕ್ಕಿಂತ ಮಿಗಿಲಿಯಾಗಿ ಬದುಕೋದಿಲ್ಲ. ನನ್ನ ಗಂಡನ ಪಾದ ಪೂಜೆ ಮಾಡೋಣ. ಹುಚ್ಚನ ಇರಲಿ, ಕುರುಡನ ಇರಲಿ, ಕುಂಟನ ಇರಲಿ, ಹ್ಯಾಂಗಿದ್ರು ಗಂಡನೇ. ಗಂಡನ ನಾಮಸ್ಮರಣೆಯನ್ನು ಮಾಡೋಣ. ಗಂಡನೇ ಪರಮಾತ್ಮವನ್ನು ತಿಳ್ಕೊಂಡು ಮಲ್ಲಮಾಂಬೆ ಕಾಯಕ ಮಾಡ್ಲಕ್ಕಂತಾಳೆ. ಇಲ್ಲಿ ಮಲ್ಲಮ್ಮ ಹಿಂಗ ಉಳ್ಕೊಂಡಾಗ್ತಾರೆ. ಈ ಮನೆಯೊಳಗೆ ಏನಾಗಿತ್ತು ಅಂತಂದ್ರೆ ಹೇಳದೆ, ಮನೆಯೊಳಗ ನೆಗಡಿಯರು ಸ್ವಲ್ಪ ಸಮಯ ಲೇಟ್ ಆಗಿತ್ತು. ಲೇಟ್ ಆದಾಗ ಕಾಲಿಗೆ ಹೊಡಿತಾರೆ, ಬಡಿತಾರೆ. ಹೊಡೆಯೋದ್ರ ಜೊತೆಗೆ ಆ ತಾಯಿನ ಮೆತ್ತಗೆ ಹಾಗನ್ನು ಹೊಡಿತಾರ. ಅತ್ತಿ ಹೊಡಿಬೇಡ, ಅತ್ತಿ ಹೊಡಿಬೇಡ, ನೋವಾಗ್ತದೆ, ನಾನು ತಪ್ಪು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ಒಂದಿಷ್ಟು ಲೇಟ್ ಆಗಿದ್ದೀನಿ, ಏನೋ ನಿದ್ದೆ ಹತ್ಯದ, ನಿದ್ದೆ ಹತ್ಯದ, ಸ್ವಲ್ಪ ಇವತ್ತೊಂದಿನ ಕ್ಷಮಾ ಮಾಡಿ ಅಂತ ಬೇಡ್ತಾಳೆ. ಕ್ಷಮೆಯಲ್ಲಿ ಬರಬಹುದು ಕಟುಕರಿಗೆ.
ಕಟಕರಿಗೆ ಎಂದಾದ್ರೂ ಕ್ಷಮೆ ಬರ್ತದನ್ರಿ? ಎಂದೂ ಬರುವುದಿಲ್ಲ. ಹೊಡೆದ್ರು ಮುಂದೇನ್ ಮಾಡ್ತಾರೆ, ತಾಯಿ ಮಲ್ಲಮ್ಮ ಕುಳಿತುಕೊಳ್ಳಲಿಲ್ಲ, ಸ್ನಾನ ಮಾಡೋದಕ್ಕೆ ಹೋದ್ರು ಮಲ್ಲಮಾಂಬೆ. ಈ ಕಡೆ ಮಲ್ಲಮಾಂಬೆ ಸ್ನಾನ ಮಾಡೋದಕ್ಕೆ ಹೋದ್ರು, ಇಲ್ಲಿ ನೆಗಣ್ಣೀರು ಹಗುರಿಲ್ಲ, ಇವ್ರು ಬಹಳ ಧೈರ್ಯರು. ಇವ್ರು ಮತ್ತೇನ್ ಮಾಡ್ತಾರೆ, ಇಟ್ಟೋ ತನಕ ಹೊಡೆದಾರೆ, ಹೊಡೆದ್ರು ಸಮಾಧಾನ ಆಗಿಲ್ಲ. ಇಲ್ಲಿ ನೆಗಣ್ಣೀರಿಗೆ ಹಸುವಾಗ್ಯದ ನೆಗಣ್ಣೀರಿಗೆ ಏನ್ ಮಾಡಿದ್ರು, ಮನೆಯೊಳಗಿರ್ತಕ್ಕಂಥ ಗಡಿಗೆ ತಗೊಂಡು ಅಡಿಗೆ ಮಾಡೋದಕ್ಕೆ ಹಿಂಗ್ ಗಡಿಗೆ ತಗೊಂಡು ಹೊಂಟಿದ್ರಿ. ಅಲ್ಲಿ ಆಜು ಬಾಜು ಇರ್ತದ ಮನೆಯ ಮೇಲೆ ಅಡಿಗೆ ಮನೆಯೊಳಗೆ ಹಿಂಗ್ ತಗೊಂಡು ಇನ್ನೇನು ಹಿಂಗ ಅಡಿಗೆ ಇಡ್ಬೇಕಂತ ತಿಳ್ಕೊಂಡು ಗಡಿಗೆ ತಗೊಂಡಾಗ ಅಕಸ್ಮಾತ್ ಆಗಿ ನೆಗಣಿಯರ ಕೈ ಜಾರಿ ಗಡಿಗೆ ಹೊಡೆದೋಗ್ತಾರೆ. ಯಾವಾಗ ಕೈ ಜಾರಿ ಗಡಿಗೆ ಹೊಡೆದೋಯ್ತು, ಇನ್ನು ಅತ್ತಿ ನಮ್ಮನ್ನು ಉಳ್ಸಂಗಿಲ್ಲ ಅಂದೇವ್ರು. ಅತ್ತಿ ನಮ್ಮನ್ನು ಉಳ್ಸಂಗಿಲ್ಲ, ಆದ್ರೆ ಪಾರಾಗೋದು ಗೊತ್ತದವ್ರಿಗೆ. ಹೆಂಗ ಪಾರಾಗೋದು ಗೊತ್ತದಂದ್ರ, ಎಲ್ಲರೂ ಮಾತಾಡ್ಕೊಂಡ್ರು, ಇನ್ನು ಉಳ್ಸಂಗಿಲ್ಲ ಅಂತ ತಿಳ್ಕೊಂಡು, ಹತ್ತಿ ಹತ್ತಿ ಚಂದ ಇನ್ ಕತ್ತಿ ಹೇಳ್ತಾರ ಕರೀತಾರ. ಹತ್ತಿನ ಕರೆದ್ರು, ಹತ್ತಿ ಗಡಿಗೆ ಎಲ್ಲ ಮಲ್ಲಮ್ಮ ಅಡಿಗೆ ಮಾಡೋದು ಬರ್ತಾರಂತ ತಿಳ್ಕೊಂಡು ಗಡಿಗಿನ ಹೊಡೆದಾಳ. ಎಲ್ಲಾ ಗಡಿಗೆ ಪುಡಿ ಪುಡಿ ಆಗ್ಯಾವ, ಗಡಿಗೆ ಅಡಿಗೆ ಮಾಡೋದು ಬರ್ತಾರಂತ ಹೊಡೆದಾಳ ಮಲ್ಲಮ್ಮ ಅಂತ ಹೇಳಿಬಿಟ್ರು. ಹತ್ತಿ ನಂಬುತ್ತಾಳೆ, ಏನ್ ಹೇಳಿದ್ರು ನಂಬುತ್ತಾಳ ಹತ್ತಿ. ಬಚ್ಚಲದೊಳಗೆ ಮಲ್ಲಮಾಂಬೆ ಸ್ನಾನ ಮಾಡ್ತಾಳೆ. ಯಾವಾಗ ಹೀಗೆ ಹೇಳಿದ್ರು, ಮತ್ತೆ 3-4 ಜನ ಸೇರ್ಕೊಂಡು ಅತ್ತಿ ಜೊತೆ ಬೆತ್ತತ್ಕೊಂಡು ಹೊಡಿತಾರೆ ಬಚ್ಚಲದೊಳಗೆ ಸ್ನಾನ ಮಾಡುವಂತ ಮಲ್ಲಮಾಂಬೆಗೆ. ಅತ್ತಿ ಹೊಡಿಬೇಡ್ರಿ ಹೊಡಿಬೇಡ್ರಿ, ಆ ಗಡಿಗೆಗಳನ್ನ ನಾನು ಹೊಡೆದಿಲ್ಲ, ಆ ಗಡಿಗೆಗಳನ್ನ ನಾನು ಹೊಡೆದಿಲ್ಲ, ಇವ್ರು ಹೊಡೆದಾರೆ, ನನ್ನ ಮೇಲೆ ಹಾಕ್ಲಕತ್ತಾರತ್ತವ, ಹೊಡಿಬೇಡ್ರಿ ಅತ್ತವರ, ನೋವಾಗ್ತದೆ ಅಂತ ಹೇಳ್ತಾಳೆ. ಕೇಳೋದಿಲ್ಲ, ಹೊಡೆದು ಅಡಿಗೆ ಮಾಡೋದು ಬರ್ತಾರಂತ ಹೊಡೆದಿ. ಮತ್ತೊಂದು ಮಾತು ಚಂದ ಹೇಳ್ತಾಳೆ ಮಲ್ಲಮಾಂಬೆ, ಎಂಥ ಮಾತು ಹೇಳ್ತಾಳೆ, ಯವ್ವ ಅತ್ಯವ್ವ, ಈ ಕೇವಲ ಮಣ್ಣಿನ ಗಡಿಗೆ ಹೊಡೆಯಬಹುದು, ಭಗವಂತ ಕೊಟ್ಟಿರುವಂತ ಈ ಶರೀರ ಸುಂದರವಾಗಿರುವಂತ ಚರ್ಮದ ಗಡಿಗೆ, ಈ ದೇಹ ಅನ್ನುವಂತ ಚರ್ಮದ ಗಡಿಗೆ ಏನಾಗಲ್ಲ, ಈ ಗಡಿಗೆ ಸಹಿತವಾಗಿ ಶಾಶ್ವತವಾಗುತ್ತಲ್ಲ, ಒಂದು ದಿನ ಈ ಗಡಿಗೆ ಹೊಡಿತದಂತಿ. ಈ ಗಡಿಗೆ ಹೊಡಿತದಂದ ಬಳಿಕ ಮಣ್ಣಿನ ಗಡಿಗೆಗಳನ್ನ ನಾನು ಇದಕ್ಕಾಗಿ ಹೊಡೆಯಲಿ ಅತ್ತಿ, ಹೊಡೆಯುವುದಿಲ್ಲ ಅತ್ತಿ, ನಾವು ಹೊಡೆದಿಲ್ಲ ಅತ್ತಿ. ಇದು ಶರೀರ ಒಂದಲ್ಲ ಒಂದು ದಿನ ಹೋಗೋದೇ ಬಿಟ್ಟು ಇದು ಸೇವಾ ಮಾಡ್ತೀನಿ ಅತ್ತಿ, ನಿಜ ಹೇಳ್ತೀನಿ, ನನ್ನ ಮಾತು ನಂಬು. ಎಷ್ಟು ಹೇಳಿದ್ರೆ ಕೇಳೋದಿಲ್ಲ, ಹೊಡೆತಾರೆ. ನೊಂದುಕೊಂಡು ಮತ್ತೆ ಮಲ್ಲಮಾಂಬೆ ಬರುತ್ತಾಳೆ, ಕಣ್ಣೀರು ಸತೆ ಹಾಕೋದಿಲ್ಲ, ನನ್ನ ಕಾಯಕ ಅಂತಾಳೆ. ಇಷ್ಟು ಹೊಡೆದ್ರು, ಇಷ್ಟು ಬಡದ್ರು, ಇಷ್ಟು ತೊಂದರೆ ಕೊಟ್ಟರು ನನ್ನ ತಾಯಿ, ನನಗೆ ಹೊಡೆದಲ್ಲ, ಇದು ಹೊಡೆದಲ್ಲ, ಇದು ನನ್ನ ಕೆಲಸ ಮಾಡೋದಕ್ಕಾಗಿ ಎಚ್ಚರ ಕೊಟ್ಟಾಗ, ಈ ಎಚ್ಚರದಿಂದ ಇನ್ನು ಮುಂದೆ ಸಮಯಕ್ಕೆ ಸರಿಯಾಗಿ ಹೇಳಬೇಕು, ನನ್ನ ಕೆಲಸದೊಳಗೆ ನಾವು ಉಳಿದುಕೊಳ್ಬೇಕಂತಾಳ ಮಲ್ಲಮಾಂಬೆ. ಎಂತ ಭಕ್ತಿರಿ ಮಲ್ಲಮ್ಮನ ಭಕ್ತಿ, ಅತ್ತಿ ಮಾವರ ಮೇಲೆ ಎಷ್ಟು ಪ್ರೇಮ, ನೆಗಣ್ಣೇರಿಗೂ ಸಹಿತ ಅವರಿಗೆ ಅಷ್ಟೇ ಪ್ರೇಮದಿಂದಿದ್ದಾಳ. ಒಂದಿಷ್ಟು ಮಗಳು ಮನೆಗೆ ಉಳ್ಕೊಂಡಾಳ. ಆಕಿಗೆ ಒಂದಿನ ಯಾವಾಗ ಒಂದಿನ ಬುದ್ಧಿವಾದ ಹೇಳ್ತಾಳೆ ಬಂದವಳು. ಹೆಂಗ್ ಹೇಳ್ತಾಳ ನೋಡುವ, ಇದು ತವರು ಮನೆ ಶಾಶ್ವತವಲ್ಲ, ನನಗ ಈ ತವರು ಮನೆ ಶಾಶ್ವತ ಅಲ್ಲ, ಗಂಡನ ಮನೆಗೆ ಹೋಗಿ ಅಲ್ಲಿ ಇರು, ಬದುಕು ಮಾಡು, ಚಲೋ ಇರು, ನಿನ್ನ ಹೆಸರು ತೆಗೆದುಕೊಂಡು ಬಾ ಅಂತ ಒಂದಿಷ್ಟು ಹೇಳ್ತಾಳ. ಮಲ್ಲಮ್ಮ ನಾಗಮ್ಮ ಏನ್ ಮಾಡ್ತಾಳ, ಮಗಳು ಏನಿದ್ರು ತಾಯಿಗೆ ಹೋಗಿ ಹೇಳ್ತಾಳ, ಪದ್ಮ ಮಗ ನೋಡುವ, ನಿನ್ನ ಸೊಸೆ ಸಣ್ಣ ಸೊಸೆ ಏನಂತಾಳಲ್ಲ, ನನ್ನ ಅಗೂರ್ಕ ಮನೆ ಬಿಟ್ಟು ಹೊಡ್ಸಾಕ್ ರೆಡಿ ಮಾಡ್ಲಕತ್ತಾಳ, ನಿನ್ನ ಸೊಸೆಗೆ ಏನಾದ್ರು ಹೇಳ್ತೇನಿಲ್ಲ. ನೋಡ್ರಿ ಹೆಂಗಾದ ಆಕೆ ಮಲ್ಲಮ್ಮ ಒಳ್ಳೇದು ಹೇಳಕತ್ತಾಳ, ನೋಡುವ, ಗಂಡನ ಮನೆಯೊಳಗೆ ಬದುಕನ್ನ ಮಾಡುವಿ, ನಿನ್ನ ಹೆಸರು ಬರ್ತಾರ ಅಂತ ಹೇಳಿದ್ರ, ನನ್ನ ಮಗಳನ್ನ ಹೊಡ್ಸೋದಕ್ಕೆ ಬುದ್ಧಿ ಪಾಠ ಹೇಳ್ತೀಯ. ನಾವು ಮನೆಯೊಳಗೆ ಪಾಠ ಹೇಳ್ತಕ್ಕಂಥ ಏನು ತಂದೆ ಇದ್ದೀವಿ, ತಾಯಿ ಇದ್ದೀವಿ, ಎಲ್ಲಾರು ಇದ್ದೀವಿ ಮನೆಯೊಳಗೆ, ನೀನ್ ಯಾರು ಹೇಳೋದಕ್ಕೆ? ನೋಡ್ರಿ ಮಲ್ಲಮ್ಮಂಬೆ ಕೆಟ್ಟ ಹೇಳಿಲ್ಲ ಅತ್ತಿ, ನಾ ಏನು ಹೇಳಿಲ್ಲ, ಹೇಳಿದ್ದು ನಿಮಗೆ ಕೆಟ್ಟ ಅನ್ಸೋದ್ರ ಬಳಿಕ ತಪ್ಪಾಗಿರತ್ತಿ, ಆಯ್ತು, ಇನ್ನು ಮುಂದೆ ಏನು ಮಾತಾಡೋದಿಲ್ಲ ಅಂತಾಳೆ ಮಲ್ಲಮ್ಮ. ಇಷ್ಟು ಸಹಜವಾದ ಗುಣಗಳು ಮಲ್ಲಮಾಂಬೆಯಲ್ಲಿ. ಇಂಥ ಸಹಜವಾದ ಗುಣಗಳು ಜಗತ್ತಿನೊಳಗೆ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ ಬಂಧುಗಳು. ಯಾಕಂತಂದ್ರೆ ಆಕೆಗೆ ಹೊಡೆತ ಅಂತಂದ್ರೆ ಪ್ರೀತಿ ಅನಿಸ್ತದೆ. ಯಾಕಂತಂದ್ರೆ ಇಂಥ ಕಷ್ಟ ಬರ್ತದೆ ಅಂತ ತಿಳ್ಕೊಂಡು ಕುರು ಹೊತ್ತಿತ್ತು ನೋಡ್ರಿ, ರಕ್ತ ಬರ್ತಿತ್ತು. ಪ್ರಾರಂಭಗಳು ಬಾಲ್ಯದೊಳಗೆ 16-15 ವರ್ಷ ಇರುವಂತ ಸಂದರ್ಭದೊಳಗೆ ಹೇಳಿದ್ದೆ ನಾನು, ಆ ಕುಳ್ಳು ಎಲ್ಲ ಮೈಯಲ್ಲಿರ್ತಕ್ಕಂಥ ರಕ್ತಸ್ರಾವನ್ನ ಮನೆಯೊಳಗೆ ಕರ್ಕೊಂಡು ಹೋಗಿ ಬಿಸಿನೀರಿಂದ ಸ್ನಾನ ಮಾಡಿಸಿದ್ರು. ನೆನಪದ ಇದು ಮುಂದೆ ಕಷ್ಟ ಬರ್ತದೆ ಅಂತ ತಿಳ್ಕೊಂಡು ಭಗವಂತ ಇಂಥ ವಯೋವೃದ್ಧನನ್ನ ಮನೆ ಮುಂದೆ ಕಳಿಸಿದ. ಆ ಏನು ರಕ್ತ ಬರುವಂತ ಸ್ರಾವವನ್ನ ಆ ತಾಯಿ ಸ್ವಚ್ಛ ಮಾಡಿದ್ರಲ್ಲ, ಆ ತಾಯಿ ಸ್ವಚ್ಛ ಮಾಡಿದ್ದರಿಂದ ಆ ಭಾರ ಯಾರ ಮೇಲೆ ಬೀಳ್ತಾರೆ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನನ ಮೇಲೆ ಬೀಳ್ತಾರೆ. ಅದೇ ಶ್ರೀಶೈಲ ಮಲ್ಲಿಕಾರ್ಜುನ
ಮಲ್ಲಮಾಂಬಿಗೆ ಕಷ್ಟ ಬಂದದೆಯದ ಆ ಕಷ್ಟದಿಂದ ದೂರ ಮಾಡ್ಕೊಂತ ಕಾಪಾಡ್ಕೊಂತ ಹೊಂಟಾನ ಈ ಸಂಸಾರವನ್ನ ದಾಟಿಸುತ್ತ. ಮಲ್ಲಮಾಂಬಿ ಹೇಳಿದ್ರೆ ಸಂಸಾರದ ಹೇಗಿರ್ಬೇಕಂದ್ರೆ ಮತ್ತೆ ಬಹಳ ಚಂದ ಹೇಳ್ಬಿಡ್ತೀನಿ ಬಂಧುಗಳಿಗೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಸಣ್ಣ ಹುಡುಗರಿದ್ದಾಗ ಆಟ ಆಡಿರ್ತಾರೆ ಎಲ್ಲರೂ. ಈ ಸಂಸಾರ ಅಂತಕ್ಕಂಥದ್ದು ಹೆಂಗಿರ್ಬೇಕಂತಂದ್ರೆ ಒಂದು 10 ವರ್ಷ 8 ವರ್ಷ 7 ವರ್ಷ ಅಂದ್ಕೊಳ್ರಿ. ಹಿಂದಿನ ಕಾಲದೊಳಗೆಲ್ಲ ಬಂಡಿ ಅಲ್ಲಿ ಹೋಳಿ ಬಂದು ಸಿಕ್ತಿದ್ವು. ಬಂಡಿ ಕಡಿಮೆ ಇದ್ದಾವ, ಕಟ್ಟಿಗೆ ಬಂಡಿ ಎಲ್ಲ ಭಾಳ ಚಂದಿತ್ತು ಸಿಕ್ತಿದ್ದಲ್ಲಿ. ಈಗ ಬಂಡಿ ಒಕ್ಕಲ್ತನ ಆದ ಬಂಡಿಗಳು ಕಡಿಮೆ ಹೊತ್ತು ಕಾಣ್ತದ ನನಗೆ. ಯಾಕಂದ್ರೆ ಎಲ್ಲಾ ಊರೊಳಗೆ ಹೊಟ್ಟು ಕೊಟ್ಟದ ಈಗ ಒಕ್ಕಲ್ತನ ಅಂತಕ್ಕಂಥದ್ದು. ಒಕ್ಕಲ್ತನ ಇದ್ರೆ ಬಹಳ ಚಂದ. ಒಕ್ಕಲಿಗರಿದ್ದ ಊರು ದೇವರಿದ್ದಂಗೆ ಅಂತಾರೆ ಬಂಧುಗಳು. ಹೆಂಗಾಗ್ಯಾರ ಅಂತಂದ್ರೆ ನಾವೆಲ್ಲ ನೌಕರಿ ಅಂತ ಹೊಂಟಿವಿ. ನೌಕರಿ ಮಾಡೋ ತಪ್ಪಲ್ಲ, ಅದ್ರ ಜೊತೆಗೆ ನಮ್ಮ ರೈತಾಪಿ ವರ್ಗದವರು ರೈತಗಾರಿಕೆಯನ್ನ ನೌಕರಿ ಬಂದ ಬಳಿಕ ಸ್ವಲ್ಪ ತಂದೆ ತಾಯಿಯರು ಹೆಂಗ್ ಕೆಲಸ ಮಾಡ್ತಿದ್ರೆ ಅಂತ ಹೊಲಕ್ಕೆ ಹೋಗಿ ಒಂದು ರೌಂಡ್ ಸುತ್ತಾಕೊಂಡು ಬರ್ಬೇಕಂತ. ಅದನ್ನೆಲ್ಲ ಮರಿಲಿಕ್ಕತ್ತಿ ಆ ಬಂಡಿಗಳೇ ಹಿಂದಿನ ಕಾಲಗಳು ಬಂಡಿ ಇತ್ತಲ್ಲ, ಬಂಡಿ ಕೆಳಗೆ ಸಣ್ಣ ಸಣ್ಣ ಮಕ್ಕಳು ಸ್ವಲ್ಪ ಪರೀಕ್ಷೆ ಮಾಡಿ ಆಟ ಆಡ್ತಿರ್ತಾವ ಮಕ್ಕಳು. ಒಂದು 3 ಗಂಡು ಹುಡುಗರು ಇರ್ತಾವ, 3 ಹೆಣ್ಣು ಹುಡುಗರು ಇರ್ತಾವ. ಅದ್ರೊಳಗೆ ಸಣ್ಣ ಒಂದು 2 ಹೆಣ್ಣು ಹುಡುಗರು ಇರ್ತಾವ. ಸಣ್ಣ 2 ಹೆಣ್ಣು ಹುಡುಗರು ಏನಂತಾವ, ನಾವು ಸಣ್ಣ ಇದ್ದು ಮಕ್ಕಳು ಅಂತಾವ. ಸ್ವಲ್ಪ ದೊಡ್ಡ ಇರ್ತಾವ ಹುಡುಗರು, ಹೆಣ್ಣು ಹುಡುಗರು ಗಂಡು ಹುಡುಗರು. ದೊಡ್ಡದು ನೀನು ಗಂಡ ಆಗು, ನಾ ಹೆಂಡತಿ ಆಗ್ತೀನಿ ಅಂತ. ಬಂಡಿ ಕೆಳಗೆ ಬಹಳ ಸೂಕ್ಷ್ಮ ಪರೀಕ್ಷೆ ಮಾಡ್ರಿ, ಬಹಳ ಚಂದ ಹೇಳ್ತೀನಿ, ಅದನ್ನ ಅರ್ಥ ಮಾಡ್ಕೊಳ್ರಿ. ಬಂಡಿ ಅನ್ನೋದು ಮನೆ. ದೊಡ್ಡ ಹುಡುಗ ಗಂಡ ಆದ, ಸ್ವಲ್ಪ ಸಣ್ಣ ಹುಡುಗಿ ಹೆಂಡತಿ ಆದಳು. ಇನ್ನೂ ಮಿಕ್ಕಿ ಸಣ್ಣ ಇದ್ವಲ್ಲ ಅಣ್ಣ ತಮ್ಮರು ಆಗ್ತಾರೆ. ಇನ್ನೂ ಸಣ್ಣ ನೋಡ್ರಿ ಮಕ್ಕಳಾದ. ಇತ್ರೊಳಗೆ ಆಟ ಆಡ್ತದೆ ಇದು. ಯಾವಾಗ ಇವ್ರ ಮಕ್ಕಳಾದ್ರು ಗೆಟ್ಟತೆ ಅದಕ್ಕೆ ಅಂತಾಳ, ರೀ ಇವತ್ತು ಹೊಲದಾಗ ದುಡಿದು ಬರ್ರಿ, ಮನೆ ಕೂತ್ ಹೆಂಗ್ ನಡೀತದ, ಕುಂಟಿಗಳೇ ಹೊಡೆಕೋರಂತ ಕಳಿಸ್ತಾಳ ಗಂಡನ. ರಮೇಶ್ ಕೆಲಸ ಮಾಡಕ್ ಕಳಿಸ್ತಾಳ ಗಂಡನ. ಆ ಗಂಡ ಏನ್ ಮಾಡ್ತಾನ, ಕೆಲ್ಸಕ್ಕೆ ಹೋಗ್ತಾನ. ಹೊಲಗಳು ಕುಂಟಿ ಹೊಡೆದು ಬರ್ತಾನ. ಕುಂಟಿ ಹೊಡೆದು ಬಂದಂಗ ಮಾಡಿ ಏನ್ ಮಾಡ್ತಾನ, ಸ್ವಲ್ಪ ಧನಿ ವಾಸ್ಕೊಂಡ ಮಾಡ್ತಾನ. ಆಕಿ ಹೊರಗೆ ಬಂದ ತಕ್ಷಣ ಒಂದ್ಸರಿ ನೀರ್ ಕೊಟ್ಟಂಗ ಮಾಡ್ತಾಳ. ಮುಖ ತಕೊಂಡಂಗ ಮಾಡ್ತಾನೆ. ಮುಖ ತಕೊಂಡಂಗ ಮಾಡಿ ಅಣಿಗೊಂದಿಷ್ಟು ವಿಭೂತಿ ಹಚ್ಕೊಂಡಂಗ ಮಾಡ್ತಾನ. ಆಕಿ ಹುಡುಗಿ ಸಣ್ಣ ಹುಡುಗಿ ಹೆಡ್ತಾ ಹುಡುಗಿ ಚಾಪಿ ಹಾಕಿದಂಗ ಮಾಡ್ತದೆ, ಮಣಿ ಹಾಕಿದಂಗ ಮಾಡ್ತದೆ. ಚಾಪಿ ಕುಂತಾಗ ಇವಾಗ ಮಾಡ್ತಾನ. ಆಕಿ ಏನ್ ಮಾಡ್ತಾಳ, ಸ್ವಲ್ಪ ಕಲ್ಲಿಡ್ತಾಳ. 3 ಕಲ್ಲಿಟ್ಟಂಗ ಮಾಡಿ ಒಂದು ಕಲ್ಲಿಡ್ತಾಳ ಅದ್ರ ಮ್ಯಾಗ. ಅದ್ರ ಮ್ಯಾಗ ಕಲ್ಲಿಟ್ಟು ಏನ್ ಮಾಡ್ತಾಳ, ಅದು ತಪ್ಪದ ಎಲ್ಲಿ ಇರ್ತದ ನೋಡ್ರಿ, ಅದು ಕುಡ್ತದ. ಒಂದಿಷ್ಟು ಸಣ್ಣ ಹುಡುಗಿ ಅದು ಹೆಡ್ತಾ ಹುಡುಗಿ ಕುಟ್ಟಿದಂಗ ಮಾಡಿ ಅದು ಹಂಚ್ ಅಂತ ತಿಳ್ಕೊಂಡು ಹಂಚಿನ ಮ್ಯಾಗ ಹಾಕ್ತಾಳ. ಸುಡ್ತದ, ಸುಟ್ಟಂಗ ಮಾಡಿ ಸುಡ್ತದ. ಬಿಸಿ ರೊಟ್ಟಿ ಹಿಂಗ ಹಾಕ್ತಾಳ. ಬಿಸಿ ರೊಟ್ಟಿ ಸಣ್ಣ ಕಲ್ಕಲ್ಲ ಹಾಕಿದಂಗ ಮಾಡಿ ಅವರೇಕಾಳು ಅಂತಂದು ರೆಡಿ ಮಾಡಿರ್ತಾಳ. ಇದು ಅವರೇಕಾಳು ಬಹಳ ಚಲೋ ಅದ. ಅವರೇಕಾಳು ಅಂತ ಒಂದಿಷ್ಟು ಹಿಂಗ್ ಪಲ್ಯ ನಡೆದಂಗ ಮಾಡ್ತಾಳ. ಎಲ್ಲ ಇಟ್ಟಂಗ್ ಮಾಡಿ ಹುಡುಗಿ. ಇವ್ ಗಂಡ ಆದ ಹುಡುಗಿ ಏನ್ ಮಾಡ್ತಾನ, ಅದೊಂದು ತುತ್ತು ಇಟ್ಕೊಂಡಂಗ ಮಾಡ್ತಾನ, ಇದೊಂದು ತುತ್ತು ಇಟ್ಕೊಂಡಂಗ ಮಾಡ್ತಾನ, ತಿನ್ನಂಗ ಮಾಡ್ತಾನ, ಉಗುಳಿದಂಗ ಮಾಡ್ತಾನ, ತಿನ್ನಂಗ ಮಾಡ್ಕೊಂಡು ಸಾಕಾರ ಮಾಡಿ ಒಂದಿಷ್ಟು ಕಲ್ಲು ದೊಡ್ಡ ಒಂದು ಕಲ್ಲಿಟ್ಟಂಗ ಮಾಡ್ತಾಳ. ಇದು ಗ್ಲಾಸ್ ರೀ, ಚಲತಾವ ನೀರು ಕುಡಿಯುತ್ತ ನೋಡ್ರಿ. ಇದೆಲ್ಲ ಕುಡಿತಿಲ್ಲ. ಈಗೆಲ್ಲ ಚಂದ ಆಟ ಆಡಿತ್ತು. ಚಂದ ಆಟ ಆಡಿದ ಬಳಿಕ ಆಟ ಬೇಸರ ಆಗ್ತದೆ. ಯಾವಾಗ ಆಟ ಬೇಸರ ಆಯ್ತು, ಆಟ ಆಗ್ಬಿಟ್ಟಾಜಿ ನಮ್ಮ ಮನೆ ನಾವು ಹೋಗೋಣ ನಡಿ. ಅರ್ಥಾತ್ ಮನೆಗಳು ಸಂಸಾರ ಅಂತಕ್ಕಂಥದ್ದು ಜೊತೆ ಇರ್ತದ. ಅತಿಯಿಂದ ಇರಬಾರದು. ಸಂಸಾರದೊಳಗೆ ಇತ್ತು ಇಲ್ಲದಂಗೆ ಪಾರಮಾರ್ಥವನ್ನ ದಾಟಿದೀವಿ ಅಂತಂದ್ರ ಮುಕ್ತಿಯ ಪಥವನ್ನ ಮುಟ್ಟಲಿಕ್ಕೆ ಸಾಧ್ಯ. ಹೇಮರತಿ ಮಲ್ಲಮಾಂಬಿಕ ತಾಯಿ ಇಂಥ ಸಂಸಾರದೊಳಗೆ ಇದ್ರು ಸಹಿತವಾಗಿ ಭಗವಂತನನ್ನ ಮುಟ್ಟುವುದಕ್ಕೆ ಮೆಚ್ಚುಗೆ ಪಾತ್ರವನ್ನ ಪಡೆದಾಳೆ ಮಲ್ಲಮಾಂಬೆ. ಹಿಂಗ ತಾಯಿ ತನ್ನ ಕೆಲಸದೊಳಗೆ ತಾನು ಹುಡ್ಕೊಂಡು ಹೊರಟು ಕರೆ ದಿನಾನಿತ್ಯ ಗೋವುಗಳು ಕಾಯ್ತಾಳೆ, ಕುಳ್ಳುಗಳನ್ನ ಮಾಡ್ತಾಳೆ. ಆ ಕುಳ್ಳುಗಳನ್ನ ಹಚ್ಚುತ್ತ ದಿನ 6 ಗಂಟೆ ಹೊಡೆಯೋದ್ರೊಳಗೆ ಕುಳ್ಳು ಹೊತ್ಕೊಂಡ್ ಬರ್ತಿದ್ರು, ಎತ್ತರದೊಳಗೆ ಹಾಕ್ತಿದ್ರು. ಮನೆಯೊಳಗೆ ಹಾಲು ಹಿಡ್ತಿದ್ರು. ಎಲ್ಲಾ ಕೆಲಸ ಮಾಡಿ ಹಾಲು ಇಟ್ಟು ಕೊಟ್ಟು ಅವ್ರು ಏನು ಮೊಸರು ಏನು ಬೇಡ ರೆಡಿ ಊಟ ಮಾಡಿ ಎಲ್ಲರಿಗೆ ನಗಣ್ಯರಿಗೆ ಅತ್ತಿ ಮಾವನವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡುತ್ತಿದ್ರು. ಆದ್ರೆ ಮಲ್ಲಮ್ಮ ಮತ್ತೇನ್ ಮಾಡ್ತಿದ್ರು ಇವರು, ತಂಗಳು ಬಂಗಳು ಉಳಿದು ಊಟ ಕಟ್ಟಿ ದನ ಕಾಯೋಕ ನಡಿ ಅಂತ ಕಳಿಸ್ತಿದ್ರು. ಒಂದು ದಿನವಾದರೂ ಕುಳಿತುಕೊಂಡು ಮಲ್ಲಮಾಂಬೆಯ ಜೊತೆ ಅತ್ತಿ ಮಾವರು ಪ್ರೀತಿಯಿಂದ ಮಾತನಾಡಲಿಲ್ಲ. ನಾನು ನಿನ್ನ ಗಣ್ಯರು ಸಹಿತವಾಗಿ ಒಂದಿಷ್ಟು ಒಳ್ಳೆಯ ಮಾತು ಹೇಳಲಿಲ್ಲ. ಯಾರ ಜೊತೆ ಯಾವ ಒಂದಿಷ್ಟು ಒಳ್ಳೆಯ ಮಾತುಗಳು ಎಂದೂ ಕೇಳಲಿಲ್ಲ ಮಲ್ಲಮಾಂಬೆ. ನಮ್ಮ ಲೌಕಿಕರೊಳಗೆ ಒಂದಿಷ್ಟು ಮದುವೆ ಮಾಡ್ಕೊಂಡು ಬಂದೇನಿ, ಒಂದಿನ ಪುತ್ತ ಮಾತಾಡಿದೆ, ಒಂದಿನ ಒಂದು ಮನೆಗೆ ಒಂದು ಮಳ ಹೂ ತಂದು ಕೊಟ್ಟೇನಿ, ಒಂದು ಸಿರಿ ತಂದು ಕೊಟ್ಟೇನಿ, ಒಂದಿಷ್ಟು ಬಂಗಾರ ತಂದು ಕೊಟ್ಟೇನಿ. ಇದ ಕೇಳೋದಾಗ್ತಿರಲ್ಲ, ಬದುಕು ಮಾಡೋದಿಲ್ಲ. ಬಂಗಾರ ಕೇಳಿದ ಕರೆ, ಸಿರಿ ಕೇಳಿದ ಕರೆ, ಅತ್ತಿ ಮಾವ್ಸಿ ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕು, ಗಂಡ ಬಂದಾಗ ಬಿಸಿ ಅಡಿಗೆ ಮಾಡ್ಕೊಡ್ಬೇಕು. ಅವು ಸುಸ್ತಾಗೈತಂತ ಬಂದ್ರ ನನಗೆ ಯಾಕ ಇವತ್ತು ಕೈ ಕಾಲು ನೋವು ಹಾಕವ್ರಿ, ನಾಳೆ ಮಾಡ್ಕೊಡ್ತೀನಿ. ಅದು ಪ್ರಾಣಿ ಉಪವಾಸ ಮಕ್ಕೊಂತದೆ. ಲಾಸ್ಟಿಗೆ ಏನ್ ಮಾಡ್ತಾರೆ, ಹೊಟ್ಲಕ್ಕೆ ಹೋಗೋಣ ನಡಿ,
ಹೋಟೆಲ್ದಾಗ ಒಂದಿಷ್ಟು ಅಲ್ಲಿ ಡ್ರೈ ಫ್ರೂಟ್ಸ್ ಒಂದಿಷ್ಟು ತಗೊಂಡು ಪಾನಿಪುರಿ ಸ್ವಲ್ಪ ತಗೊಂಡು ಇಬ್ರು ಕಲ್ಲು ಬಸ್ ಮುಕ್ಕೋತಾರ ಒಂದೇ ಮನೆಯೊಳಗೆ ಮಾಡಿಬಿಟ್ರೆ ಎಷ್ಟು ಬಿಸಿ ರೊಟ್ಟಿ ರೀ ಬಂಗಾರದ ಊಟ ಸಿಗ್ತದೆ. ಆದ್ರೆ ಬೇಸತ್ತುಕೊಂಡು ಬದುಕು ಕಳಿತಾರೆ. ಮಲ್ಲಮಾಂಬ ಜೀವನದೊಳಗೆ ಎಂದು ಬೇಸತ್ತುಕೊಳ್ಳಲಿಲ್ಲ. ತಾಯಿ ಜಗಜ್ಜನನಿ ಜಗದೀಶ್ವರಿ ಬೇಸತ್ತುಕೊಳ್ಳಲ್ರಿ. ಆಕೆ ಬೇಸತ್ತುಕೊಂಡ್ರೆ ಈ ಚರಿತ್ರೆ ಆಗ್ತಿರ್ಲಿಲ್ಲ. ಆ ತಾಯಿ ಎಂದೂ ಬೇಸತ್ತುಕೊಳ್ಳಲಿಲ್ಲ. ಹಿಂಗ ತಾಯಿ ಹೊಲಕ್ಕೆ ಹೋಗ್ತಿದ್ಳು, ಬರ್ತಿದ್ಳು, ಕೊಳ್ಳುಗಳನ್ನ ತರ್ತಿದ್ಳು. ದಿನ 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 ಕೊಳ್ಳುಗಳನ್ನ ತೆಗೆದುಕೊಂಡು ಬಂದು ಹಿತ್ತಲದಾಗ ಹಾಕಿ ರಾಶಿ ರಾಶಿ ಕಟ್ಲೆ ಹಿತ್ತಲದೊಳಗ ಆ ತಾಯಿ ಒಂದು ಗೂಡು ಕಟ್ಟದಾಗ ಕೊಳ್ಳು ಕಟ್ಟಾಳ. ಇದು ಯಾಕೆ ಚಂದ ಕಾಣಕತ್ತೆ ಅಂದ್ರೆ ಕುಳ್ಳಿನ ಗೂಡು ಬಹಳ ಚಲೋ ಕಾಣತ್ರಿ. ಚಂದ ಹೊಂದಿರ್ತಾರ ನೋಡ್ರಿ ಕುಳ್ಳಿನ ಗೂಡು, ಅದು ಬಹಳ ಚಂದ ಕಾಣಕತ್ತು. ಮಲ್ಲಮಾಂಬೆ ಬಹಳ ಆಗಿತ್ತು ಒಂದು ಶಿತ್ತು. ಆ ತಾಯಿ ಕುಳ್ಳುಗಳು ಬಹಳ ಚಂದ ಹೊಂದಿಸ್ಯಾಳ್ಕರೆ ಇವು ಬಾಜುಮನಿ ಪ್ರಾಣಿ ಬಿಡ್ಬೇಕಲ್ರಿ, ಹಾಗಿರ್ತಾರಲ್ರಿ ಬಾಜುಮನಿ ಪ್ರಾಣಿಗಳು. ಮಲ್ಲಮ್ಮ ಇಟ್ಟು ಚಂದ ಕುಳ್ಳು ಹೊಂದಿಸ್ಯಾಳ, ನಮ್ಮಿಂದ ಇಟ್ಟು ಕೆಲಸ ಮಾಡಕಂತ ಆಗಲ್ಲ. ಇನ್ನೊಬ್ರು ಮಾಡಿದ್ರೆ ಕಳತನ ಮಾಡಿದ್ರೆ ಚಲೋ ಅಂದ್ರ. ಈಗ ಯಾರೋ ಬಿಸಿರಿಕೆ ಮಾಡೋರು, ಯಾರೋ ಚಂದ ಊಟ ಮಾಡ್ಕೊಂಡು ಕೈ ತಕೊಂಡು ಕಳಕಟ್ಟಿರ್ತಾರೆ. ಚಂದ ಮಲ್ಲಮ್ಮ ಹಿಂಗ್ ಮಾಡಿದ್ರಲ್ಲ ಬಾಜು ಮನೆ ಹೆಣ್ಮಗಳದ್ದು ಏನಾಯ್ತು, ಮಲ್ಲಮಾಂಬೆಯ ಕುಳ್ಳುಗಳ ಮೇಲೆ ಕಣ್ಣು ಬಿತ್ತು. ಯಾವಾಗ ಈ ಕುಳ್ಳುಗಳ ಮೇಲೆ ಕಣ್ಣು ಬಿತ್ತು, ಕಣ್ಣ ಬಿದ್ದು ಬಳಿಕ ಮತ್ತೆ ತಾಯಿ ಕಷ್ಟ ಅನಿಸ್ತದೆ. ಹೌದು, ಆ ಹೆಣ್ಮಗಳು ಈ ಮಲ್ಲಮಾಂಬೆಗೆ ಯಾವ್ದ್ರ ಕಡೆ ಲಕ್ಷ್ಯ ಇರೋದಿಲ್ರಿ. ತನ್ನ ಕೆಲಸ ಏನೋ ತಾನೇನು ಆ ಗೋವುಗಳು ಹೊಡ್ಕೊಂಡು ಹೋಗೋದು, ಬರೋದು, ಕೆಲಸ ಮಾಡೋದು, ಬುತ್ತಿ ಹಳಸಿದನ್ನ ಅಂಬಲಿ ಕಟ್ಕೊಂಡು ಹೋಗೋದು, ಊಟ ಮಾಡೋದು, ಈ ಕಳ್ಳೆ ಕತ್ತಾಳ. ಕುಳ್ಳು ನೋಡಿದವಾಗ ಒಂದು ದಿನ ಮಧ್ಯರಾತ್ರಿಯೊಳಗೆ ಯಾರಿಗೆ ಕಣ್ಣಿಗೆ ಕಾಣ್ಲಾರ್ದಂಗ ಬೆಳಗಿನ ಜಾವ ಏನ್ ಮಾಡ್ತಾಳ, ಎಲ್ಲ ಮಲ್ಲಮ್ಮನಿಗೆ ಗೂಡು ಕಟ್ಟಿದ್ದಲ್ಲ ಕುಳ್ಳು ಹೊತ್ತು ಬಿಡ್ತಾಳ್ರಿ. ಬಾಜು ಮನೆ ಹೆಣ್ಮಗಳು ಕುಳ್ಳು ಹೊತ್ತು ತನ ಒಂದಿಷ್ಟು ಕುಳ್ಳು ಇರ್ತಾಳ. ಆ ಕುಳ್ಳಿನೊಳಗ ಈ ಕುಳ್ಳುಗಳನ್ನ ಸೇರಿಸಿದ್ರು. ಸೇರಿಸಿ ಗೂಡು ಕಟ್ಟಿಕೊಂಡ್ಲ. ಆ ಪಕ್ಕದ ಮನೆ ಹೆಣ್ಮಗಳು ಗೂಡು ಕಟ್ಕೊಂಡು ಬಳಿಕ ಇಲ್ಲಿ ಮನೆಗಿದ್ದಾರೆ ನೀವು ಸುಮ್ಮನೆ ಅಂದ್ರೆ ಇಲ್ಲೆಲ್ಲ ನೆಗಣಿಯರು ಅತ್ತಿಯವರೆಲ್ಲ ಪಾಪ ಮಲ್ಲಮ್ಮ ದನ ಕಾಯ್ಕೊಂಡು ಬರ್ತಾಳೆ, ಕೆಲಸ ಮಾಡ್ತಾಳೆ. ಆ ತಾಯಿ ಕೆಲಸ ಆಕೆಗದೆ. ಇಲ್ಲಿ ನೋಡಿದ್ರೆ ಕಳತನ ಆಗ್ಯದ. ಮನೆಯೊಳಗೆ ನೋಡಿದ್ರ ಕುಳ್ಳು ಯಾವಾಗ ಹೋಯ್ತಲ್ಲ ಬಂದ ತಡ ಹಿಂದ ನೆಗಣ್ಯರು ಹೋಗಿದ್ರು. ಕುಳ್ಳು ನೋಡ್ತಾರ, ಒಂದು ಕುಳ್ಳಿಲ್ಲ. ಯಾವಾಗ ಹಿಂದೆ ಹೋಗಿ ಹೆಣ್ಣು ನೆಗಣಿಯವರು ಕುಳ್ಳು ನೋಡಿದ್ರು ಕುಳ್ಳು ಕಾಣುತ್ತಿಲ್ಲ. ಅವಾಗ ಅಪವಾದವನ್ನ ಹೊರಿಸ್ತಾರೆ ಮಲ್ಲಮಾಂಬೆಯ ಮೇಲೆ. ಏನಂತ ಅಪವಾದ? ನೆಗಣಿಯರ ಅತ್ತಿ ಹೇಳ್ತಾರೆ, ಅತ್ಯವ್ವ ಮಲ್ಲಮ್ಮ ಇದ್ದಾಳಲ್ಲ, ಆ ವೇಷಧಾರಿ ಜಂಗಮನಿಗೆ ಪ್ರತಿನಿತ್ಯಲು ಉಣಬಡಿಸ್ತಾ ಇದ್ದಾಳಲ್ಲ, ಆ ವೇಷಧಾರಿಗೆ ಜಂಗಮನಿಗೆ ಕುಳ್ಳನ್ನ ಮಾಡಿ ದಕ್ಷಿಣೆ ಕೊಳ್ಳಕತ್ತಾಳೆ. ನೋಡ್ರಿ ಇಲ್ಲಿ ಕುಳ್ಳ ಮಾಡಿ ದಕ್ಷಿಣೆ ಕೊಳ್ಳಕತ್ತಾಳ ಅಂತೇಳಿ ಅಪವಾದ ವರ್ಷ. ಅವಾಗ ಅತ್ತಿ ಸಿಟ್ಟು ಬಂತು. ಪದಮಮ್ಮ ಅಂತಾಳ, ಏಮಲ್ಲಿ ಇಲ್ಲಿ ಬಾ. ಕುಳ್ಳೆಲ್ಲಿ ಕುಳ್ಳನ್ನ ಮಾರಾಟವನ್ನ ಮಾಡಿ ಜಂಗಮರಿಗೆ ದಕ್ಷಿಣೆ ಕೊಳ್ಳಕತ್ತ ಏನು ಮತ್ತ ಹೊಡಿತಾರೆ. ಇಂದು ನೀ ಮನೆಯೊಳಗೆ ಬರಬೇಡ ಅಂತ ಹೊಡಿತಾರೆ. ಹೊಡೆಯುವುದೊಳಗೆ ಬರಬೇಡಿ ಬಂದ. ಏನಾಯ್ತು ಮಲ್ಲಮ್ಮ ಯಾಕೆ ಕಳ್ತೀಯ? ಆ ಬರಬೇಡಿ ಮಾತು ಯಾಕೆ ಕಳತಿ ಅಂದಾಗ ಮತ್ತೆ ಹಿಂದಿರ್ತಕ್ಕಂಥ ನೆಗಣಿಯರು ಅತ್ತಿ ತಾಯಿ ಹೇಳ್ತಾರೆ, ನಿನ್ನ ಹೆಂಡತಿ ಜಂಗಮನೆಗೆ ಕುಳ್ಳು ಮಾರಿ ದಕ್ಷಿಣೆ ಕೊಳ್ಳಕತ್ತಾಳ. ಇಡೀ ಊರಿಗೆ ಒಳ್ಳೆ ಹೆಣ್ಣು ಮಗಳಾಗ್ಯಾಳ. ನಮ್ಮ ಮನೆತನದ ನಮ್ಮೆಲ್ಲರ ಹೆಸರುಗಳನ್ನ ಹಾಳು ಮಾಡಕತ್ತಾಳೆ. ಬರಬೇಡಿ ಅಂತಾನೆ, ಎಷ್ಟು ಚಂದ ಅಂತಾನೆ. ನೀವಂತೂ ಒಳ್ಳೆ ಕೆಲಸ ಮಾಡಂಗಿಲ್ಲ, ಮಾಡೋರಿಗೆ ಅಂತ ಬಿಟ್ರಿ. ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸ ನಡೆದಿರ್ತಾವ್ರಿ. ಒಳ್ಳೆ ಕೆಲಸ ಇರುವಂತ ಸಂದರ್ಭದಲ್ಲಿ ಉಳಿಯತಕ್ಕಂಥವ್ರು ಬಾಳೆ ಆಗ್ತಾರೆ. ಒಳ್ಳೆ ಕೆಲಸಗಳಿಗೆ ವಿಘ್ನಗಳು ಬಹಳಷ್ಟು. ಮುಂದೆ ಅದರ ಫಲ ಗೊತ್ತಾದಾಗ ಮಾತ್ರ ಸುಮ್ಮಿರ್ತಕ್ಕಂಥವ್ರು ಬಹಳ ಜನ. ಆದ್ರ ಇಲ್ಲಿ ಸಾಲುಡ್ಗಿ ಗ್ರಾಮ ಹೆಂಗಾರ ಅಂತಂದ್ರ ಏನು ಒಳ್ಳೆ ಕಾರ್ಯಕ್ರಮಗಳು ನಡೀಲಿ, ಈ ಊರೊಳಗ ಹಿರಿಯರಾಗಿರ್ತಕ್ಕಂಥವ್ರು ಇಡೀ ಊರು ಜನ ಎಲ್ಲರೂ ಸೇರಿಕೊಂಡು ಮುಂಜಾಗ್ರತೆಯನ್ನ ವಹಿಸಿ ಎಲ್ಲರೂ ಒಂದುಗೂಡಿ ಈ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ಸಮತೋಲನವಾಗಿ ಅದ್ದೂರಿಯಾಗಿರುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನುವಂಥ ಭಾವ ಇಚ್ಛಾ ಇದು ಬಹಳ ದೊಡ್ಡ ಬಂಧುಗಳು. ಇಂಥ ಮನಸ್ಸುಗಳಿದ್ರೆ ಮಾತ್ರ ಕಾರ್ಯಕ್ರಮಗಳು ನಡಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮಲ್ಲಮ್ಮನ ಪುರಾಣ ನಡಲಿಕ್ಕೆ ಸಾಧ್ಯ ಇಲ್ಲ. ಪುರಾಣ ಎಲ್ಲಾದ್ರೂ ನಡೀತದ ಅನ್ಕೊಂಡ್ರೆ ನಾಟಕ ಸ್ಥಳ ಎಲ್ರಿ ಬಂಧುಗಳೇ, ಪುರಾಣ ಪುಣ್ಯ ಕಥೆಗಳು ನಡಿಬೇಕಾಗಿತ್ತಂದ್ರ ಪುಣ್ಯದ ಊರು ಎಲ್ಲಿರ್ತದ ಅಲ್ಲಿ ಪುರಾಣಗಳು ನಡೀತದ ಬಂಧುಗಳೇ. ಪುಣ್ಯದ ಇಲ್ಲಂದ್ರೆ ಆ ಊರೊಳ ಪುರಾಣ ನಡೆಯುವುದಿಲ್ಲ. ಈ ಪುಣ್ಯದ ಊರದ ಸಾಲುಡಿಗೆ ಗ್ರಾಮ ಇದು.
ಈ ಸಾಲುಡಿಗೆ ಗ್ರಾಮ ಪುಣ್ಯದ ಊರು ಹಂತ ನಡೆದದ. ಈ ಪುಣ್ಯದ ಊರೊಳಗೆ ದಾನ ಧರ್ಮವನ್ನ ಪುರಾಣಕ್ಕೆ ಕೊಟ್ಟು ಕಾಣಿಕೆಯನ್ನು ಕೊಟ್ಟು ಪುರಾಣಕ್ಕೆ ನೀವೆಲ್ಲರೂ ಕೊಟ್ಟು ಅಂತಂದ್ರೆ ಪುರಾಣದ ಕಾಣಿಕೆಯ ಫಲದಿಂದ ಮಲ್ಲಮಾಂಬೆ ಮಕ್ಕಳಿಗೆ ವಿದ್ಯಾಬುದ್ಧಿಯನ್ನು ಕೊಡ್ತಾಳೆ, ಜ್ಞಾನಾರ್ಜನೆಯನ್ನು ಕೊಡುತ್ತಾಳೆ. ಇಲ್ಲಿ ಮಲ್ಲಮ್ಮ ಸೇವಾ ಮಾಡಿದ ಫಲದಿಂದ ಮನೆತನ ಉಳ್ಕೊಂಡಾದೆ, ಮಲ್ಲಮ್ಮ ದಾನ ಮಾಡಿದ್ರಿಂದ ಮನೆತನ ಉಳ್ಕೊಂಡಾದೆ, ಮಲ್ಲಮ್ಮನ ಸೇವಾ ಜಂಗಮನ ಪ್ರೇಮ ಇದು ಮನೆತನವನ್ನ ಕಾಪಾಡಿರ್ತಕ್ಕಂಥದ್ದು, ಮಲ್ಲಮ್ಮನ ಭಕ್ತಿಯಿಂದ ಇದು ಉಳ್ಕೊಂಡಾದೆ. ಈ ತಾಯಿ ಕುಳ್ಳು ಭಕ್ತಳು ಮನೆಯೊಳಗೆ ಬರಬೇಡನೆ, ಮಲ್ಲಮ್ಮ ಮನೆಯೊಳಗೆ ಬರಬೇಡಿ, ಕುಳ್ಳುಗಳು ತೆಗೆದುಕೊಂಡು ಬಂದ್ರೆ ಮಾತ್ರ ಮನೆಯೊಳಗೆ ಬರಬೇಕು. ಯಾವಾಗ ಈಗ ದೊಡ್ಡ ಮಾತಾಡ್ಲಕತ್ತಿದ್ರು, ಇಷ್ಟು ಒಳ್ಳೆಯ ಕೆಲಸ ಮಾಡಿದ್ರು, ಯಾವಾಗ ಈಗ ಮತ್ತೆ ಬರಬರಿಗೆ ಮಾತಾಡ್ಲಕತ್ತಿದ ಮನೆಯೊಳಗೆ ನೀರಿಲ್ಲ, ಮನೆಯೊಳಗ ನೀರು ಕಾಲಾಗಿತ್ತು ಕಾಣಲಿಲ್ಲ. ಯಾವಾಗ ಮಲ್ಲಮ್ಮ ಇಷ್ಟೆಲ್ಲ ತೊಂದರೆ ಕೊಟ್ಟಾರಲ್ಲ, ಅತ್ಕೋತ ಒಂದು ಮೂಲಿ ಹಿಡಿದು ಕುಳಿತುಕೊಳ್ಬೇಕಿತ್ತು ಮಲ್ಲಮ್ಮ, ಅತ್ಕೋತ ಕುಳಿತುಕೊಡ್ಲೇನು ಕೆಲಸ ಮಾಡ್ಬೇಕಂತಾಳೆ. ಏನು ಹೇಳಿ, ಏನು ಬಿಡ್ಲಿ, ಏನು ತೊಂದರೆ ಕೊಡ್ಲಿ, ಅಪವಾದಗಳನ್ನ ಹೊರಿಸಲಿ, ಹೇ ಭಗವಂತ ಎಷ್ಟೇ ಅಪವಾದವನ್ನ ಕೊಡು, ಆ ಅಪವಾದವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಕೊಡು. ನೋಡ್ರಿ ಎಂತ ಮಾತು ಬಿಡ್ತಾಳೆ. ಮನೆಯೊಳಗೆ ನೀರಿಲ್ಲ, ನೀರು ತೆಗೆದುಕೊಂಡು ತರೋದಕ್ಕೆ ಹೊಂಟರು. ಹೋಗುವಂತ ಸಂದರ್ಭದೊಳಗೆ ಒಂದಿಷ್ಟು ಜನ ಗುರು ಹಿರಿಯರು ಕುಂತಿದ್ರು. ಅದಕ್ಕಿಂತ ಮುಂಚಿತವಾಗಿ ಮನೆಯೊಳಗೆ ಬರಬೇಡ ಅಂತ ಹೇಳಿದ್ರಿಲ್ಲ ಅತ್ತಿಯವರು ನೆಗಡಿಯರು. ತಕ್ಷಣ ಏನ್ ಮಾಡ್ತಾಳ, ಒಂದಿಷ್ಟು ಅನುಮಾನ ಬರ್ತದ, ಪಕ್ಕದ ಮನೆಯ ಮಗಳ ಮನೆಗೆ ಹೊಕ್ಕಳ ಮಲ್ಲಮ್ಮ. ಹೋಗಿ ಇತ್ತಲ ನೋಡ್ತಾಳೆ, ಅಲ್ಲಿ ಏನ್ ಕಾಣ್ತದ, ಕುಳುಗಳು ಕಾಣ್ತದೆ. ಯಾವಾಗ ಪಕ್ಕದ ಮನೆ ಹೆಣ್ಣುಮಗಳ ಮನೆಯಲ್ಲಿ ಹಿತ್ತಲದೊಳಗ ಕುಳುಗಳು ಕಾಡುತ್ತಲ್ಲ, ಆ ಹೆಣ್ಮಗಳು ಕರೆದಿರ್ತಾಳ, ಈ ಕುಳ್ಳುಗನವು, ಈ ಕುಳ್ಳುಗಳು ನನವಮ್ಮ, ನನ್ನ ಕುಳ್ಳು ನನಗೆ ಕೊಟ್ಟು ಬಿಡು, ನನ್ನ ಕುಳ್ಳುಗಳು ನೀ ಕೊಟ್ಟಿಲ್ಲ ಅಂತಂದ್ರ ನನ್ನ ಮನೆಯೊಳಗೆ ಸೇರಿಸ್ಕೊಳ್ಳೋದಿಲ್ಲ, ನನಗೆ ನೆಗಣ್ಣಿಯರು ನಾದಿನಿಯರು ಎಲ್ಲರೂ ಸೇರಿ ಬಡಿತಾರೆ, ನನಗೆ ತೊಂದರೆ ಕೊಡ್ತಾರೆ. ಅವ್ವ ದಯವಿಟ್ಟು ನನ್ನ ಕುಳ್ಳು ನನಗೆ ಕೊಡು ಅಂತ ಬಿಡ್ತಾಳ ಮಲ್ಲಮ್ಮ. ಕೈ ಮುಗಿದು ಬಿಡ್ತಾಳೆ ಮಲ್ಲಮ್ಮ. ಊರಿಗೆ ಮಿಕ್ಕಡ ಬರೀತಾಳೆ. ಈ ತಾಯಿ ಬಾಗಿಲಿಗೆ ಕೇಳ್ತಾಳೆ, ಕೈ ಮುಗಿದ್ರೆ ಕೇಳ್ತಾಳೆ. ಊರಿಗೆ ಮಿಕ್ಕಿ ಬೆರಕಿದ್ದಾರೆ ಅಂತ ಒಳಗೆ ಯಾರು ಕೇಳ್ತಾರೆ? ಆ ತಾಯಿ ಬಾಯ ಶಬ್ದ ಕೇಳಿದ್ರೆ ಇಡೀ ಊರು ಗಡ 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 ಅಂತವ್ರು ಯಾರ ಮಾತಾಡ್ತಾರ್ರಿ? ಮಾತಾಡ್ಸಂಗಿಲ್ಲ. ಆ ಊರಾಗ ಹಂಗೆ ಹೆಣ್ಮಗಳಿದ್ರು, ಬಾಯಿಗೆ ಏನು ಬರುತ್ತಲ್ಲ ಮಲ್ಲಮ್ಮಗ ಬೈಲಾಕ್ ಕಪ್ಪಿದ್ರು. ನನ್ನ ಮನೆಗೆ ಬಂದೆ ಬರ್ತಾರೆ ಗೊತ್ತೇ ನಡಿ ನನ್ಕೊಂಡು ಪಾಪ ನೋವು ಆಯ್ತು ಮಲ್ಲಮ್ಮಗ. ಏನೇನೋ ಶಬ್ದಗಳು ಬೈತಾಳೆ. ಯಾವಾಗ ಮಲ್ಲಮ್ಮಗೆ ನೋವು ಅನಿಸ್ತು, ಕೊಡ ಹೊರಗಿತ್ತು, ಹತ್ಕೋತ ಕಣ್ಣೀರ್ ಹಾಕೋತ ಹೊಂಟರು. ಕಣ್ಣಿನೀರಿಂದ ಮಲ್ಲಮ್ಮ ಹೊಂಟರು. ಬಹಳ ನೋವಾಯ್ತು ಮಲ್ಲಮ್ಮಗೆ. ಊರೊಳಗೆ ಗುರು ಹಿರಿಯರಂತ ಪ್ರತಿಯೊಂದು ಊರೊಳಗೆ ಇರ್ತಾರೆ. ಸಾಲುಡಿ ಗ್ರಾಮಗಳು ಸಹಿತವಾಗಿ ಗುರು ಹಿರಿಯರು ಇರ್ತಾರೆ. ಹಂಗ ಊರೊಳಗ ಗುರು ಹಿರಿಯರು ಇದ್ರು, ಕಟ್ಟಿ ಕೂತು ಮಾತಾಡ್ಲಕತ್ತಿದ್ರು. ಬಹಳ ಚಂದ ಗುರು ಹಿರಿಯರು ಮಾತನಾಡುವಂತ ಸಂದರ್ಭದೊಳಗೆ ಮಲ್ಲಮ್ಮ ಅವರು ಬಳಿ ಬಂತು ಮಾತಾಡ್ತಾಳೆ. ಗುರು ಹಿರಿಯರೇ, ನನಗೊಂದು ಕಷ್ಟ ಬಂದದೆ, ಈ ಕಷ್ಟದಿಂದ ನನ್ನ ಪಾರು ಮಾಡಿ, ನನ್ನ ಕಣ್ಣೀರನ್ನ ಹೊರಸಿ ಅಂತ ಅಂಗಲಾಚಿ ಒಂದಿಷ್ಟು ಮಾತುಗಳನ್ನು ಹೇಳಿದ್ರು ದೈವಕ್ಕೆ. ಯಾವಾಗ ಹೇಳಿದ್ರವ್ವ ಮಲ್ಲಮ್ಮವ್ವ, ನೀನು ಬಹಳ ನಿನ್ನ ಕಾಯಕ ನಿನ್ನ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು, ನೀ ಕಣ್ಣೀರು ಹಾಕ್ಬೇಡವ್ವ, ನೀ ಕಣ್ಣೀರು ಹಾಕಿದ್ರೆ ಊರಿಗೆ ಒಳ್ಳೇದಲ್ಲ. ಯಪ್ಪ, ಬಾಜು ಮನೆ ಹೆಣ್ಣು ಮಗಳು ನನ್ನ ಕುಳ್ಳು ಕಳ್ಳತನ ಮಾಡ್ಯಾಳೆ. ಕುಳ್ಳು ಕಳ್ಳತನ ಮಾಡಿದ್ದರಿಂದ ನನ್ನ ಮನೆಯೊಳಗ ಅತ್ತಿ ನೆಗಣ್ಣಿಯರು ಯಾರು ನನ್ನನ್ನ ಮನೆಯೊಳಗ ಕರೆದುಕೊಳ್ಳುತ್ತಿಲ್ಲ. ಆ ಕುಳ್ಳು ತೆಗೆದುಕೊಂಡು ಬಂದ್ರೆ ನನ್ನ ಮನೆಯೊಳಗೆ ಕಲ್ಕೊಡ್ತಾರೆ, ಇಲ್ಲ ಬಡಿತಾರೆ, ನನ್ನನ್ನ ಕಾಪಾಡ್ರಿ ಅಂತಾಳೆ ಒಂದು 4-6 ಜನಕ್ಕ. ಹಂಗ ಅನ್ನೋದ್ರೊಳಗ ನೀನೇನು ಬೇರೆ ಕೇಳ್ತೀಯವ, ನಮ್ನೇನು ರೊಕ್ಕ ಕೇಳ್ತೀಯೇನು, ರೂಪಾಯಿ ಕೇಳ್ತೀಯೇನು, ಬಗೆಹರಿಸ ನಡಿಯಂದ್ರು. ಇಂಥ ಹೆಣ್ಣುಮಗಳ ಹೆಸರು ಎಳೆದಾಗ ಯಮ್ಮ ಬೆಕ್ಕ ಹೆಣ್ಣುಮಗಳಿದ್ದಾಳ, ಆ ತಾಯಿ ಜೊತೆ ಮಾತಾಡೋದು ಕಷ್ಟ ಆದ್ರು. ಊರಾಗಿನ ಹೆಣ್ಮಕ್ಳ ಸತ್ಯ, ಊರಾಗಿನ ಗಣಮಕ್ಳ ಸಹಿತ ಆ ಹೆಣ್ಣು ಮಗಳ ಜೊತೆ ಮಾತನಾಡೋದು ಬಹಳ ಅರ್ಥ ಸರಳ ಇಲ್ಲ, ಕಷ್ಟ ಅದ. ಆದ್ರೆ ನಿನ್ನ ಕಷ್ಟಕ್ಕೆ ಸ್ಪಂದನೆಯನ್ನು ಕೊಡ್ತೀವಿ, ಹೋಗೋಣ ನಡಿ ಅಂತ ಹೊಟ್ಟರಮ್ಮ ಕರ್ಕೊಂಡು ಮಲ್ಲಮಾಂಬೆ ಹೋದಳು. ಕುಳ್ಳು ನನವಲ್ಲಿದ್ದಾವೆ, ಇವೇ ನನ್ನ ಕುಳ್ಳುಗಳು ಅಂತ ಮಲ್ಲಮ್ಮ ಊರು ದೈವಕ್ಕೆ ಹಿರಿಯರಿಗೆ ಒಂದು 4-6 ಜನ ಕೇಳಿದ್ರು. ಕುಳ್ಳದ ಮೇಲೆ ಬೇರೆ ಇರ್ತದಲ್ರಿ, ಆ ಹೆಣ್ಮಗಳು ಒಂದಿಷ್ಟು ಕುಳ್ಳು ಹಚ್ಚಾದ್ರು. ಕುಳ್ಳು ಒಂದೇ ಇರ್ತದೆ, ಬೇರೆ ಅಂತ ಇರಂಗಿಲ್ಲ, ಹೌದಿಲ್ಲ? ಬೇರೆ ಇರೋದ್ರಲ್ಲಿ 2 ಕುಳ್ಳುಗಳು ಒಂದಿತ್ತು. ಮತ್ತೆ ಆ ಹೆಣ್ಮಗಳು ಕುಳ್ಳಿದ್ದಾವಂತ, ಮತ್ತೆ ನಿನಗೂ ಕುಳ್ಳುಗಳು ಬೇರೆ ಇದ್ದಂಗೆ ಯಾವ ಕುಳ್ಳುಗಳು ಕಾಣೋದಿಲ್ಲ. ಮತ್ತೆ ನಿನ್ನ ಕುಳ್ಳುಗಳು ಹೆಂಗ ಕಂಡಿಡಿಯೋದು?
ಕಂಡಿಡ್ಲಿಕ್ಕೆ ಆಗೋದಿಲ್ಲ. ಆ ತಾಯಿ ಹೇಳ್ತಾಳೆ, ಮಲ್ಲಮ್ಮ ಎಷ್ಟು ಚಂದ ಹೇಳ್ತಾಳೆ, ನಾನು ಶಿವಜಾನವನ್ನ ಮಾಡ್ಕೋತ ಕುಳ್ಳಚ್ಚಿ. ನನ್ನ ಕುಳ್ಳುಗಳಿಗೂ ಆ ಹೆಣ್ಣುಮಗಳ ಕುಳ್ಳುಗಳಿಗೂ ಬಹಳ ವ್ಯತ್ಯಾಸ ಇದೆ. ನನ್ನ ಕುಳ್ಳುಗಳು ಆ ಹೆಣ್ಣುಮಗಳ ಕುಳ್ಳುಗಳು ಗುರುತು ಸಿಗೋದಿಲ್ಲ ಅಂತ ಅಂದ ಬಳಿಕ ಒಂದು ಕುಳ್ಳು ತಗೋರಿ. ನೀವ್ ಎಷ್ಟು ಜನ ಬಂದಿರಲ್ಲ ಅಷ್ಟು ಜನ ನನ್ನ ಕುಳ್ಳುಗಳು ಒಂದೊಂದು ತಗೋರಿ. ಆ ತಗೊಂಡು ಕಿವಿಗೆ ಇಟ್ಕೋರಿ ಒಂದ್ ಜನ. ಆ ಕುಳ್ಳುಗಳನ್ನು ಸ್ವಲ್ಪ ಕಿವಿಗೆ ಇಟ್ಕೊಳ್ರಿ. ಯಾವ ಕುಳ್ಳು ಶಿವನಾಮವನ್ನ ನುಡಿತದ ಆ ಕುಳ್ಳು ನಂದು ಅಂತ ಹೇಳಿದಾಗ ಆ ಕುಳ್ಳನ್ನ ಕಿವಿಗೆ ಇಟ್ಕೊಳ್ತಾರೆ. ಯಾವಾಗ ಈ ದೈವದವರು ಕಿವಿಗೆ ಕುಳ್ಳನ್ನ ಇಟ್ಟುಕೊಂಡ್ರು ತತ್ ಕ್ಷಣಗಳ ಶಿವಾಯ ನಮಃ ಎನ್ನುವಂತ ನಾಮಸ್ಮರಣೆಯನ್ನ ಕುಳ್ಳುಗಳ ಸಹಿತವಾಗಿ ಮಾಡ್ತಾ ಇದೆ. ಅಂದ ಬಳಿಕ ಮಲ್ಲಮ್ಮ ಎಂತ ಭಕ್ತಿಯಿಂದ ಕುಳ್ಳುಗಳನ್ನ ಹಚ್ಚಿರಬೇಕು ಬಂಧುಗಳ. ಇಲ್ಲಿ ಆ ತಾಯಿ ಯಾವಾಗ ಹಿಂಗೆ ಹೇಳಿದ್ರು, ಲಿಂಗ ಪೂಜೆ ಮಾಡ್ಕೊಂಡರೆ ಶಿವಾಯ ನಮಃ ಅನ್ನೋದಿಲ್ಲ, ಮಲ್ಲಮ್ಮನ ಕುಳ್ಳು ಶಿವಾಯ ನಮಃ ಅಂತ ನುಡಿತೇವಂತ ಗಾಬರಿ ಆತು ಬಂದವರಿಗೆ. ಮನೆಯೊಳಗೆ ಲಿಂಗ ಪೂಜೆ ಮಾಡ್ಕೊಂಡರೆ ಶಿವಾಯ ನಮಃ ಅಂತ ಕರೆಯಂಗಿಲ್ಲ. ಮುಂದೆ ದೇವ್ರ ಮುಂದೆ ಕೈ ಮುಗಿಯೋದಿಲ್ಲ. ಕುಳ್ಳುಗಳು ಹೇಳ್ತಾವಂದಾಗ ಎಲ್ಲರಿಗೂ ಗಾಬರಿ ಆತು. ಇನ್ನ ನಮಗೂ ಉಳಿಗಾಳಿಲ್ಲ ಅಂದ್ರೆ ಬಂದಿದ್ರಲ್ಲ ಗುರು ಹಿರಿಯರವೇನು, ಇನ್ನ ನಮಗೂ ಉಳಿಗಾಲಿಲ್ಲ, ಈ ತಾಯಿ ನಮಗೆ ಪರಿವರ್ತನೆ ಮಾಡಿದ್ರೆ ಅಂತ ತಿಳ್ಕೊಂಡು ಅವರು ಸ್ವಲ್ಪ ಲಿಂಗ ಪೂಜೆ ಹಣೆ ವಿಭೂತಿ ಹಚ್ಚಿಕೊಳ್ಳೋದು ಸಂಸ್ಕಾರವನ್ನ ಕಲಿತಾರೆ ಬಂಧುಗಳೇ. ಮಲ್ಲಮ್ಮ ಎಂತ ಸಂಸ್ಕಾರವನ್ನ ಕೊಡ್ತಾಳೆ ಎಲ್ರಿಗೂ. ಯಾವಾಗ ಹಿಂಗ ಆಗ್ತಾಳೆ ಎದ್ಕೊಂಡು ನಾಮಸ್ಮರಣೆ ಆಯ್ತಲ್ಲ, ಕುಳ್ಳು ತಗೊಂಡು ಹೊಂಟರು ಮಲ್ಲಮ್ಮ. ಮನೆ ಕರ್ಕೊಳ್ಳೋಂಗಿಲ್ಲ, ತೆಗೆದುಕೊಂಡು ಹೊಂಟಾಗ ಬೇರೆ ಹೆಣ್ಣು ಮಗಳಿಗೆ ಅಡವ ನನ್ನ ಕುಳ್ಳು ಹೋತು, ಆ ಕುಳ್ಳು ಹೋತು, ಅಯ್ಯಯ್ಯೋ ಸೋಮ ಇದ್ರ ಕುಳ್ಳು ಹೊಳಿತಿದ್ದು. ಅವಾಗ ಮಲ್ಲಮ್ಮ ಮತ್ತೆಂತಾಳ, ನಿನ್ನ ಕುಳ್ಳು ನನಗೆ ಬೇಡ, ನಾನು ಹಚ್ಚಿದ ಕುಳ್ಳು ನನಗಿರಲಿ ಅಂತ ತಿಳ್ಕೊಂಡು ತನ್ನ ಒಂದಿಷ್ಟು ಕುಳ್ಳು ಕೊಟ್ಟು ನಿನಗೂ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಎಲ್ಲಾ ಕುಳ್ಳುಗಳು ಒಯ್ಯೋದಿಲ್ಲ. ಆಕಿ ತನ್ನ ಕುಳ್ಳುಗಳು ಬಿಟ್ಟು ತನ್ನ ಒಂದಿಷ್ಟು ಬಿಟ್ಟು ಮಿಕ್ಕಿದ ಕುಳ್ಳೆಲ್ಲ ಹೊತ್ತುಕೊಂಡು ಬಂದು ಮತ್ತೆ ಅತ್ತೆ ಮನೆಯವರ ಮನೆಯೊಳಗೆ ಮತ್ತೆ ಹೋಗ್ತಾಳ ಮಲ್ಲಮಾಂಬೆ. ತುಂಬಿದ ಕುಟುಂಬದೊಳಗೆ ಮತ್ತೆ ಮಲ್ಲಮಾಂಬೆ ಉಳಿದುಕೊಳ್ಳುತ್ತಾಳೆ. ಇದು ಮಲ್ಲಮ್ಮನ ಅನಂತ ಲೀಲಾ ಪವಾಡಗಳು. ಹಿಂಗ ಅನಂತ ಪವಾಡಗಳನ್ನ ಇಲ್ಲಿ ಮಲ್ಲಮಾಂಬೆ ಮಾಡುತ್ತಾ ಹೊಂಟಾಳೆ. ಇಡೀ ಊರಾಗ ಜನ ಗಾಬರಿಯಿಂದ ನೋಡ್ತಾರೆ. ಮಲ್ಲಮ್ಮನಂಗ ನಮ್ಮ ಶಸ್ತ್ರು ಬದುಕಬೇಕು, ನೀತಿವಂತರಾಗಬೇಕು. ಕೇವಲ ಮಲ್ಲಮಾಂಬೆ ಆ ಮನೆತನವನ್ನ ಬೆಳಗುತ್ತಾ ಇದ್ದಾವಲ್ಲ, ಬೆಳಗೋದ್ರ ಜೊತೆ ಒಂದು ಮನೆಯನ್ನ ಬೆಳಗುತ್ತಿಲ್ಲ. ಸಿದ್ದಾಪುರದ ಹೆಸರು ಅಜರಾಮರವಾಗಿ ಉಳಿದುಕೊಂಡಾದ. ಇಲ್ಲಿ ನೋಡಿ, ಒಂದು ಮನೆಯೊಳಗೆ ಒಂದು ಊರು ಚಲೋ ಇತ್ತಂದ್ರ ಮನೆತನದ ಊರ ಹೆಸರು ಉಳಿತಾವಲ್ಲಂತೆ. ಹಂಗ ಇದು ಸಾಲುಡಿಗೆ ಗ್ರಾಮದ ಹೆಸರು ಹೆಂಗ್ ಉಳಿಬೇಕಂತಂದ್ರ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ಆಗದ ಬಳಿಕ ಇಂತಹ ಪುರಾಣದೊಳಗೆ ಇಂತಹ ಕಾಣಿಕೆ ಆಗಿತ್ತು. ಅದರಾಮರವಾಗಿ ಸಾಲುಡಿಗೆ ಗ್ರಾಮವನ್ನ ನೆನೆಸುವಂತ ಪುಣ್ಯ ಕ್ಷೇತ್ರವಾಗಬೇಕು ಸಾಲುಡಿಗೆ ಗ್ರಾಮ ಬಂಧುಗಳೇ. ಕೇವಲ ಸಾಮಾನ್ಯವಾದ ಮಾತಲ್ಲ, ಇಲ್ಲಿ ಮಲ್ಲಮ್ಮನ ಶಕ್ತಿ ಅಪ್ಪ, ಇಂಥ ಶಕ್ತಿ ಇವಳ ತಾಯಿಯ ಜಗಜ್ಜನನಿಯ ಆ ತಾಯಿ ಅನಂತ ಲೀಲೆಗಳನ್ನ ಮಾಡುತ್ತಾ ಹೋಗಿದ್ದಾಳೆ. ಮುಂದೆ ಎಂಥ ಲೀಲೆಯನ್ನು ಹೆಸರಿಟ್ಟಲ್ಲ ಅಂದ್ರೆ ಆ ತಾಯಿಯ ಪವಾಡಗಳು ನಡೀತಾ ಹೋಗ್ತದೆ. ಸಮಾಜವೂ ಸಹಿತವಾಗಿ ಗುಣಗಾನವನ್ನ ಮಾಡುತ್ತಾ ಹೊಂಟಾಳೆ. ಯಾವ ಗುಣಗಾನಗಳು ಅನ್ನುವಂಥದ್ದನ್ನ ನಾಳೆ ನೋಡೋಣ ಅನ್ನುವಂಥ